ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾಣವಾಯ ವಿಶ್ವೋದಯ ಸ್ಥಿತಯೋನ್ಯಪ್ರದಾಯ ಜ್ಞಾನಪ್ರದಾಯ ವಿಬುಧಾಯ ಸರಸೌಖ್ಯ ದುಃಖ ಸತ್ಕಾರಣಾಯ ವಿನತಾಯ ನಮೋ ನಮಸ್ತೆ. ಬುದ್ಧಿರ್ಬಲಂ ಯಶೋಧೈರ್ಯೇಂದ್ರ ಭಯತ್ವಂ ಮರೋಗತ ಅಜಾಡ್ಯಂ ವಾಕ್ಪರತ್ವಂ ಚ ಸ್ಮರಣಾತ್ ಭವೇತ್. ನಮೋऽस्तु ತಾತ್ವಿಕಾ ದೇವಾಃ ಭಕ್ತಿಪರಾಯಣಾಃ ಭವತಶ್ಚ ಪ್ರಸನ್ನೋऽಹಂ ಭವಂತಶ್ಚ ಕೃಪಾಣವಃ. ಧರ್ಮಮಾರ್ಗೇ ಪ್ರೇರಯन्तु ಭವन्तಃ ಸರ್ವ ಏವ ಹಿ. ಆಪಾದಮೌಲಿಪರ್ಯन्तं ಗುरूणामात्मनं ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯन्ति ಸಿದ್ಧ್ಯन्ति च मनोरथाः. सत्याविघ्नकरान् पञ्चाशत्पुरुषपूजकान् सत्यप्रमोदतीर्थार्यामान्याय सुभारतान् सत्प्रमोद सुगुरुतमुपानपद्मं सुचिन्तयामि भवबन्धविमुक्तिहेतोः. सुज्ञानभक्तिसुविरागमनप्रदाय मां गुरुरान् प्रियमापनश्व. श्री सत्यप्रमोदतीर्थ श्रीपादगुरुभ्यो नमः. शास्त्रेषु पारदृश्वां शास्त्रज्ञेषु वत्सलं दीनभक्तोद्धारकरं सत्यात्मानं गुरुं भजे. श्री श्री सत्यात्मतीर्थ श्रीपादगुरुभ्यो नमः. हरिः ओम्. वेदेशं सत्कालसेवा सम्प्राप्तवैभवान् यादवार्यां वरसुधान्येकाकारामयं नमः. व्यासराजप्रपापान्तं यादवार्यसुभद्रतं श्रीनिवासगुरुं वन्दे तीर्थशब्दशोभितम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे. पृथ्वीमण्डलमध्यस्थाः पूर्णबोधमतामुदाः वैष्णवाः विष्णुहृदयाः नमस्ते गुरुन् नमः. श्री गुरुभ्यो नमः. हरिः ओम्. स्वस्त्यस्तु सताम्. ನಿನ್ನೆಯ ದಿವಸ ವಿದುರ ಉಪದೇಶವನ್ನು ಮಾಡುವಾಗ, ನೀತಿಯನ್ನು ತಿಳಿಸುವಾಗ, ನಿಶ್ಚಿತ್ಯಯ ಪ್ರಕರ್ಮತೆ ನ ಅಂತರ್ವಸತಿ ಕರ್ಮಣಃ ಅವಂದ್ಯಕಾಲೋ ವಶ್ಯಾತ್ಮ ಸವೈ ಪಂಡಿತ ಮುಚ್ಯತೆ ಅಂತೇಳಿ ಹೇಳಿದ್ದ. ಯಾರು ಸಾಧಕ ಬಾಧಕಗಳನ್ನು ತಿಳಿದುಕೊಂಡು ಕಾರ್ಯವನ್ನು ಆರಂಭ ಮಾಡ್ತಾರೋ, ನ ಅಂತರ್ವಸತಿ ಕರ್ಮಣಃ ಹಿಡಿದ ಕರ್ಮವನ್ನ ಅರ್ಧದಲ್ಲಿ ಬಿಡುವುದಿಲ್ಲವೋ ಪೂರ್ಣವಾಗಿ ಮಾಡತಕ್ಕಂಥವರು, ಮತ್ತು ಯಾರು ಕಾಲದ ಸರಿಯಾದ ಉಪಯೋಗವನ್ನು ಮಾಡಿಕೊಳ್ಳಲು ಕಾಲಹರಣವನ್ನು ಮಾಡತಕ್ಕಂಥವರು, ಕಾಲಹರಣವನ್ನು ಮಾಡದೇ ಇರತಕ್ಕಂಥವರು ಯಾರು, ಅಂಥವರನ್ನ ಪಂಡಿತರು ಅಂತ ಕರೀಬೇಕು, ಅಂಥವರೇ ಜ್ಞಾನಿಗಳು ಅಂತ ಹೇಳಿ ನಿನ್ನೆ ಇದರ ಹೇಳ್ತಾ ಇದ್ದ. ಇವಾಗ ನಾವು ನಮ್ಮ ಜೀವನದಲ್ಲಿ ಎಲ್ಲವನ್ನೂ ಕೂಡ ಸಮಾನವಾಗಿ ಎದುರಿಸಬೇಕು ಅನ್ನುವ ವಿಚಾರವನ್ನು ಈ ಶ್ಲೋಕದಿಂದಾಗಿ ತಿಳಿಸಿಕೊಡ್ತಾನೆ ವಿದುರ. ನ ಹೃಷ್ಯತ್ಯಾತ್ಮ ಸನ್ಮಾನೆ ನ ಅವಮಾನೇನ ತಪ್ಯತೆ. ಹೇಗಿರಬೇಕು ಅಂದ್ರೆ ಗಾಂಗೋಹದ ಇವಾಕ್ಷೋಭ ಯಹ ಸಹ ಪಂಡಿತ ಮುಚ್ಯತೆ. ಹರಿ ಚಂದಂತಾನೆ. ನ ಹೃಷ್ಯತಾತ್ಮಾನ ಸನ್ಮಾನೆ ಅಂದ್ರೆ ಯಾವುದೇ ಗೌರವ ಆಗಿರಲಿ ಅಥವಾ ಆದರಗಳಾಗಿರಲಿ, ಅವುಗಳು ಬಂದಾಗ ಆನಂದದಿಂದಾಗಿ ಉಗ್ಗೋದು,
ಅಥವಾ ದುಃಖ ಆಗಿದೆ ಅಂತ ಇಟ್ಕೊಡ್ರಿ, ದುಃಖ ಬಂದಾಗ ಕುಗ್ಗೋದು ಆಗಬಾರದಂತ. ಹೇಗಿರಬೇಕು ಅಂತಂದ್ರೆ ವಾಸ್ತವಿಕವಾಗಿ ಎಲ್ಲ ಕಡೆಯಲ್ಲಿ ನಾವು ದೃಷ್ಟಾಂತವನ್ನು ಕೇಳಬೇಕಾದಾಗ ಹೇಗಿರಬೇಕು ಅಂತಂದ್ರೆ ಸಮುದ್ರದ ಹಾಗೆ ಇರಬೇಕು. ತುಂಬಾ ಮಳೆ ಬಂತು ಅಂತ ಉಬ್ಬಲ್ಲ, ಅಥವಾ ತುಂಬಾ ಬೇಸಿಗೆಗಾಲ ಅಂತ ತಿಳ್ಕೊಂಡು ಕುಗ್ಗಲ್ಲ ಸಮುದ್ರ ಅಂತ ಹೇಳ್ತಾ ಇರ್ತಾರೆ ಸಾಮಾನ್ಯವಾಗಿ ದೃಷ್ಟಾಂತ ಕೊಡೋದು. ಆದ್ರೆ ವಿದುರ ತಾನು ಹೇಳುವಾಗ ಗಾಂಗ ಹ್ರದಃ ಇವ ಅಕ್ಷೋಭ ಇವ ಅಕ್ಷೋಭ ಅಂದ್ರೆ ಗಂಗಾ ನದಿಯ ಮಡುವಿನಂತೆ ನಾವು ಇರಬೇಕಂತ. ಅಂದ್ರೆ ಅಷ್ಟು ಪ್ರಶಾಂತರಾಗಿರ್ಬೇಕು. ತುಂಬಾ ಆನಂದ, ತುಂಬಾ ಸಂತೋಷವಾದಾಗ ಅಥವಾ ತುಂಬಾ ದುಃಖ ಆದಾಗ ಎರಡನ್ನೂ ಕೂಡ ಸಮಾನವಾಗಿ ಕಾಣುವಂತಹ ಶಕ್ತಿ ನಾವು ಪಡೆದುಕೊಂಡಿರಬೇಕಂತ. ಅಂಥವರನ್ನ ಪಂಡಿತರು ಅಂತ ಕರೀತಾರೆ. ಅಷ್ಟೇ ಅಲ್ಲ, ನ ಅವಮಾನೇನ ತಪ್ಪಂತೆ. ಯಾರಾದ್ರೂ ಬೈದು ಬಿಟ್ರೆ ತುಂಬಾ ದುಃಖ ಮಾಡಿಕೊಳ್ಳೋದು, ನನಗೆ ಬೈದ್ರು ನನಗೆ ಅಂದ್ರು ಅನ್ನೋ ಬೇಜಾರು. ಈ ದುಃಖ, ಈ ಸಿಟ್ಟು ಯಾವಾಗ ಬರ್ತದೆ ಗೊತ್ತಾ? ನನಗೆ ಅವಮಾನ ಆಯಿತು ಅನ್ನೋ ದುಃಖ ಯಾವಾಗ ಬರುತ್ತೆ ಅಂತಂದ್ರೆ, ನಾನು ಅನ್ನೋದು ಬಂದಾಗ, ನನಗೆ ಅಂತ ಬಂದಾಗ, ನನಗೆ ಅವಮಾನ ಮಾಡಿದ ಜಡಭರತರ ಕಥೆಯನ್ನು ಕೇಳಿದ್ದೇವೆ ನಾವು ಭಾಗವತದಲ್ಲಿ. ಅವ್ರಿಗೇನಾದ್ರೂ ವಿಕಾರ ಆಯ್ತಾ? ಏನೂ ಆಗಿಲ್ಲ. ಯಾರು ನಿಂದನೆ ಮಾಡಿದ್ರು ಅಷ್ಟೇ, ಯಾರು ಹೊಗಳಿದ್ರು ಅಷ್ಟೇ, ಅವರನ್ನೇ ಪಂಡಿತರು ಅಂತ ಕರಿಬೇಕು ಅಂತ ಹೇಳ್ತದೆ ಶಾಸ್ತ್ರ. ಹಾಗೆ ನ ಅವಮಾನೇನ ತಪ್ಪಂತೆ ಗಾಂಗಸ್ತ್ರದೋ ಇವಾಕ್ಷೋಭ ಯಹ ಸಹ ಪಂಡಿತ ಮುಚ್ಚತೆ. ಅಂತವರನ್ನ ಪಂಡಿತ ಅಂತ ಕರಿಬೇಕು ಅಂತಲೇ ಶಾಸ್ತ್ರ ಅಂತದೆ. ಗಂಗಾ ಈ ಗಂಗಾ ನದಿ ಅಂದ ಕೂಡ ಅದರ ಬಗ್ಗೆ ನಮ್ಮ ಹಿಂದಿನ ಪ್ರಾಚೀನರು ಬಹಳ ಮಹತ್ವವನ್ನು ಕೊಟ್ಟಾರೆ. ಮೊದಲಿನ ಇವತ್ತು ನಾವು ಬರೀ ಗಂಗಾನ್ನ ಬರೀ ನೀರು ಅಂತ ತಿಳಿಬಾರ್ದು. ನಮ್ಮ ಪಾಪ ಪರಿಹಾರಗಳಾಗಿರ್ತಕ್ಕಂಥ ಮಹಾ ನದ್ಯಾಭಿಮಾನಿ ದೇವತಾ ಅವಳು ಗಂಗಮ್ಮ, ಗಂಗಾದೇವಿ. ಮೊನ್ನೆ ನೀವು ಕೇಳಿದ್ದೀರಿ ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂಥವಳು ಅಂತೇಳಿ ಕೇಳಿದ್ದೀರಿ. ಮೊದಲಿನ ಕಾಲದಲ್ಲಿ ಮನೆಗೆ ಬರುವಾಗ ಬದ್ರಿ ದರ್ಶನವನ್ನು ಮಾಡಿಕೊಂಡು ಬರುವಾಗ ಗಂಗಾ ನೀರನ್ನು ತಗೊಂಡು ಬರ್ತಾ ಇದ್ರು. ಇವಾಗೂ ತರ್ತಾರೆ, ಇವಾಗ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗಿದೆ ಅಂತ ಇಟ್ಕೊಂಡು. ಆವಾಗ ತಮಗೆ ಗಟ್ಟಲೆ ಅಥವಾ ಕೊಡಗಟ್ಟಲೆ ತರೋರು. ಇವಾಗ ಆ ಪ್ರಸಕ್ತಿ ಇಲ್ಲ, ಸ್ವಲ್ಪ ತರ್ತಿದ್ರು. ಯಾಕೆ ಇವಾಗ ಸ್ವಲ್ಪ ತರ್ತಾ ಇದ್ದಾರೆ ಅಂತಂದ್ರೆ ನಿಮಗೆಲ್ಲ ಗೊತ್ತು ಯಾಕೆ ಗಂಗಾ ನೀರನ್ನು ತಗೊಳ್ಬೇಕು. ಪುರಾಣದಲ್ಲಿ, ಗರುಡ ಪುರಾಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಗಂಗಾ ದರ್ಶನಾತ್ ಸ್ಪರ್ಶನಾತ್ ಪಾನಾತ್ ತಥಾ ಗಂಗಾ ಇತಿ ಕೀರ್ತನ ಅಂತ ತಂದಿದ್ದಾರೆ. ಗಂಗಾ ದರ್ಶನ ಆದ್ರೂ ಮಾಡ್ರಿ, ಅಥವಾ ಗಂಗಾ ಪಾನವನ್ನ ಮಾಡ್ರಿ, ಗಂಗಾ ಸ್ನಾನವನ್ನ ಕೊನೆಯ ಆಗಲೇ ಇದ್ರೆ ಗಂಗಾ ಇತಿ ಕೀರ್ತನ ಅಂತ ತಂದಿದ್ದಾರೆ. ಗಂಗೆಯ ಕೀರ್ತನವನ್ನ ಮಾಡಿದರೆ ಸಾಕು 100 ಯೋಜನದಷ್ಟು ಶುದ್ಧಿ ಆಗ್ತದೆ ಅಂತ ನಾವು ಕೇಳ್ತೇವೆ, ನಿತ್ಯ ಹೇಳ್ತೇವೆಲ್ಲೋ. ಯಾವ ಮಂತ್ರ ಅದು? ಗಂಗಾ ಗಂಗೇತಿಯೋ ಬ್ರೂಯಾತ್ ಯೋಜನಾನಾಂ ಶತೈಹಿ ಅಭಿ ಉಚ್ಚತೆ ಸರ್ವ ಪಾಪೇಭ್ಯ ಗಚ್ಚತಿ. ಅಷ್ಟು ಮಹತ್ವವಾದ ಶಕ್ತಿ ಗಂಗೆಗಿದೆ. ಇಷ್ಟೇ ಅಲ್ಲ, ಇದು ಒಂದು ಕಡೆ ಆದರೆ ರೋಗ ಮೋಚನೆಯನ್ನ ಮಾಡುವ ಶಕ್ತಿ ಗಂಗೆಗಿದೆ. ಅದಕ್ಕೆ ನೋಡ್ರಿ, ನೀವು ಯಾವುದೇ ಔಷಧಿ ಮೊದಲಿನ ಕಾಲದಾಗ ಹಾಗಿತ್ತಂತ. ಮೊದಲಿನ ಕಾಲದಾಗ ಇವತ್ತಿನ ಈ ಆಲ್ಕೋಹಾಲ್ ಮಿಕ್ಸ್ ಮಾಡಿರುವಂತಹ ಇಂಗ್ಲಿಷ್ ಮೆಡಿಸನ್ ಮೊದಲಿನ ಕಾಲದಲ್ಲಿ ಇರ್ತಾ ಇದ್ದಿದ್ದಿಲ್ಲ. ಗಂಗಾ ನೀರನ್ನು ತಂದು ಇಟ್ಕೊಳ್ತಾ ಇದ್ರು, 1-2 ಚಮಚೆಯನ್ನ ಅದನ್ನೇ ಕುಡಿತಾ ಇದ್ರು ಔಷಧ ರೂಪದಿಂದಾಗಿ. ಅದಕ್ಕೆ ನೀವು ಔಷಧಿ ತಗೋಬೇಕಾದ್ರೆ ಈ ಮಂತ್ರ ಹೇಳ್ತಾರೆ, ಶರೀರೇ ಜರ್ಜರೀಭೂತೆ ವ್ಯಾಧಿಗ್ರಸ್ಥೆ ಕಲೇವರೆ ಔಷಧಂ ಜಾಹ್ನವಿ. ಹೌದಾ ಇಲ್ಲೋ? ಔಷಧಿ ಜಾಹ್ನವೀತೋ ಎಂ ವೈದ್ಯೋ ನಾರಾಯಣವಾದಿ. ಅಂದ್ರೆ ಮೊದಲಿನ ಕಾಲದಲ್ಲಿ ನಮಗೆ ಜ್ವರಾದಿಗಳು ಬಂತು ಅಥವಾ ಶೀತಾದಿಗಳು ಬಂತು, ಇನ್ನೇನಾದರೂ ರೋಗಗಳು ಬಂತು ಅಂದ್ರೆ ಅದರ ಪರಿಹಾರಕ್ಕಾಗಿ ಗಂಗೆಯ ನೀರನ್ನ ಬಾಯಿಗೆ ಹಾಕ್ತಿದ್ರಂತೆ, ಹಾಕೊಳ್ತಿದ್ರಂತೆ ಪರಿಹಾರಕ್ಕಾಗಿ. ಆದ್ರೆ ಇವತ್ತು ಕೇವಲ ಅದರ ಸ್ಮರಣೆ ಮಾಡಿ ಇನ್ಯಾವುದೋ ಮೆಡಿಸಿನ್ಸ್ ನುಂಗ್ತಾ ಇದ್ದೇವೆ. ಈ ಕೆಲವು ವರ್ಷಗಳ ಹಿಂದೆ ದೊಡ್ಡ ರೋಗ ಬಂದು ಹೋಯ್ತು ನಮ್ಮ ಸಮಾಜದಲ್ಲಿ. ಕರೋನಾ ಅನ್ನೋ ರೋಗ ಬಂತು. ಎಷ್ಟು ಜನ ಬದುಕಿದ್ರು, ಎಷ್ಟು ಜನ ಸತ್ರು. ಅದ್ಯಾವುದೋ ಹೇಳಿದ್ರು, ಡೋಲೋ 650 ತಗೊಂಡ್ರೆ ಬದುಕ್ತಾರೆ ಅಂತ ಹೇಳಿ. ಆ ಡೋಲೋ 650 ತಗೊಂಡವರು ಸತ್ತವರಿದ್ದಾರೆ ಇಲ್ಲೋ? ತಗೊಳ್ಳದೇ ಇದ್ದವರು ಬದುಕಿದ್ದಾರೆ, ತಗೊಂಡವರು ಸತ್ತವರಿದ್ದಾರೆ. ಇದಕ್ಕೆ ಒಂದೇ ತಿಳ್ಕೊಳ್ರಿ, ದೇವರ ಅನುಗ್ರಹ ಒಂದಿದ್ರೆ ಸಾಕು,
ಮನುಷ್ಯ ಬದುಕ್ತಾನೆ. ಹೀಗಾಗಿ ಗಂಗಾ ಅನ್ನೋದು ಬರೀ ನೀರು ಅಂತ ಅಷ್ಟೇ ತಿಳ್ಕೊಳ್ಬೇಡ್ರಿ, ಅದು ಔಷಧಿಯುಕ್ತವಾಗಿರ್ತಕ್ಕಂಥದ್ದು, ಔಷಧಿಯ ಸಮಾನವಾಗಿರುವಂತಹದ್ದು ಅಂತ ಹೇಳಿ ತಿಳಿದುಕೊಳ್ಳಬೇಕು. ಹೀಗಾಗಿ ಯಾರು ಈ ರೀತಿಯಾಗಿ ಅತೀ ಆನಂದವನ್ನ ದುಃಖವನ್ನ ಸಮಾನವಾಗಿ ಕಾಣ್ತಾನೋ, ಅಥವಾ ಯಾರಾದರೂ ಅಪಮಾನವನ್ನ ಮಾಡಿದಾಗ ಅದನ್ನ ಮನಸ್ಸಿಗೆ ತಾನು ಹಚ್ಚಿಕೊಳ್ಳಲ್ವೋ, ಗಾಂಗ ಕ್ರದ ಇವಾಕ್ಷೋಭ, ಮತ್ತೆ ಗಂಗೆಯಲ್ಲಿರುವ ಮಡುವಿನ ಅಲ್ಲಿ ಯಾವ ರೀತಿಯಾಗಿ ಪ್ರಶಾಂತತೆ ಇರ್ತದೋ ಆ ರೀತಿಯಾಗಿ ಪ್ರಶಾಂತ ಬುದ್ಧಿ ಉಳ್ಳ ವ್ಯಕ್ತಿಯನ್ನೇ ಪಂಡಿತ ಅಂತ ಕರಿಬೇಕು ಅಂತ ಹೇಳಿ ನಮ್ಮ ವಿದುರ ಉಪದೇಶವನ್ನ ಮಾಡ್ತಾನೆ. ಪಂಡಿತ ಅನ್ನಕ್ಕೆ ಇನ್ನೊಂದು ಶ್ಲೋಕವನ್ನು ಹೇಳಿ ಅದರ ವ್ಯತಿರಿಕ್ತವಾದ ವಿಚಾರವನ್ನು ಮುಂದೆ ಹೇಳ್ತೇನೆ. ತತ್ವಜ್ಞ ಸರ್ವಭೂತಾನ ಯೋಗ್ಯತ್ಯ ಸರ್ವಕರ್ಮಣ ಉಪಾಯತ್ನ ಮನುಷ್ಯಾಣ ನರಃ ಪಂಡಿತ ಉಚ್ಯತೆ. ಇನ್ನೊಂದು ಶ್ಲೋಕವನ್ನು ಹೇಳ್ತಾನೆ. ತತ್ವಜ್ಞ ಸರ್ವಭೂತಾನ, ಎಲ್ಲ ಭೂತರ ಜ್ಞಾನವನ್ನು ಪಡೆದಿರಬೇಕಂತ. ಎಲ್ಲ ಭೂತಗಳು ಅಂದ್ರೆ ಹೇಳ್ತಾರೆ, ಭೂತ ದೆವ್ವ ಅಲ್ಲ, ಎಲ್ಲ ಜೀವರಾಶಿಗಳು ಅರ್ಥ. ಅವುಗಳಿಗೆ ಆಗಿರ್ತಕ್ಕಂತಹ ಭಾಷೆಯಲ್ಲಿ ಅವುಗಳಿಗೆ ಆಗಿರ್ತಕ್ಕಂತಹ ಅಂತಃಕರಣಗಳಿಂದಾಗಿ ಮಾತನಾಡಬೇಕಂತ. ವೈದ್ಯರ ಜೊತೆಗೆ ಮಾತಾಡೋ ಕ್ರಮವೇ ಬೇರೆ, ವಕೀಲರ ಜೊತೆಗೆ ಮಾತಾಡುವ ಕ್ರಮವೇ ಬೇರೆ, ಗುರು ಹಿರಿಯರ ಜೊತೆಗೆ ಮಾತನಾಡುವ ಕ್ರಮವೇ ಬೇರೆ, ಸನ್ಯಾಸಿಗಳು ಮಹಾಪೀಠಾಧಿಪತಿಗಳು ದೊಡ್ಡ ದೊಡ್ಡವರ ಹಿರಿಯರಿಯ ಜೊತೆಗೆ ಮಾತನಾಡುವ ಕ್ರಮವೇ ಬೇರೆ. ಹೀಗಾಗಿ ವಿದುರ ಹೇಳುವಾಗ ಅಂತಾನೆ ಸರ್ವಭೂತಾನಾಂ ತತ್ವಜ್ಞ, ಎಲ್ಲ ಭೂತಗಳ ಅಂದ್ರೆ ಎಲ್ಲ ಪ್ರಜೆಗಳ ಅಥವಾ ಎಲ್ಲಾ ಭೂತಗಳ ಜ್ಞಾನವನ್ನು ಪಡೆದಿರಬೇಕು. ಜ್ಞಾನ ಅಂದ್ರೆ ಏನರ್ಥ? ಯಾರ ಜೊತೆಗೆ ಹೇಗೆ ವರ್ತಿಸಬೇಕು ಅನ್ನುವ ತಿಳುವಳಿಕೆ ಪಡೆದಿರಬೇಕಂತ. ಮತ್ತು ಯೋಗಜ್ಞ ಸರ್ವಕರ್ಮಾಣ, ಎಲ್ಲ ಕಾರ್ಯಗಳ ಆಂತರ್ಯವನ್ನು, ಇವತ್ತೇನೋ ಕೆಲಸ ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೇನೆ, ಅದರಿಂದ ಲಾಭ ಏನು, ಅದನ್ನ ತಿಳಿಯದೇ ಮಾಡಿದರೆ ಪ್ರಯೋಜನವೇ ಇಲ್ಲ. ತಿಳಿದುಕೊಂಡು ಮಾಡಬೇಕು. ಅದಕ್ಕೆ ದಾಸರಂತಾರೆ, ನೀ ಯಾವುದೇ ಕರ್ಮ ಮಾಡ್ಬೇಕಾದ್ರೆ ತಿಳ್ಕೊಂಡು ಮಾಡು. ನಮ್ಮ ತಾತ ಮಾಡ್ತಿದ್ದ, ನಮ್ಮ ಮುತ್ತಾತ ಮಾಡ್ತಿದ್ದ ಅಲ್ಲ. ದಾಸರಂತಾರ ನೋಡಿ, ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಪರಮಾತ್ಮನ ಗುಣಗಳನ್ನ ತಿಳಿದುಕೊಂಡು ಭಜನೆ ಮಾಡಬೇಕು. ತಮಾಷೆ ಹೇಳಬೇಕು ಅಂತಂದ್ರೆ, ಜನರ ಮೌಢ್ಯ ಹೇಗಿರ್ತದೆ ಅಂತಂದ್ರೆ, ನಾವು ವಿದ್ಯಾಪೀಠದಲ್ಲಿ ಇರಬೇಕಾದಾಗ, ಹೇಳೋದು ಕಷ್ಟ, ಸುಮ್ಮನೆ ತಮಾಷೆಗೆ ಹೇಳ್ತೇನೆ ಅಷ್ಟೇ. ವಿದ್ಯಾಪೀಠದಲ್ಲಿ ಇರಬೇಕಾದಾಗ ತಿರುಪತಿ ಸಭಾ ಪರೀಕ್ಷೆಗೆಲ್ಲ ಹೋಗ್ತೀವಿ. ಒಂದೊಂದು ಬ್ಯಾಚು ಇಷ್ಟಿಷ್ಟು ಮಂದಿ ಅಂತಕೊಂಡು ಪ್ರತಿ ವರ್ಷ ತಿರುಪತಿ ತಿರುಚಾನೂರಲ್ಲಿ ಸಭಾ ಪರೀಕ್ಷೆ ಆಗ್ತಿತ್ತು. ಅವಾಗ ಪರೀಕ್ಷೆಗೆ ಹೋಗೋರು ಅಲ್ಲ, ಚಿಕ್ಕವರು 1ನೇ ಕ್ಲಾಸಿಗೆ ಹೋಗ್ತಿದ್ವಿ, 2ನೇ ಕ್ಲಾಸಲ್ಲಿ ಹೋಗ್ತಿದ್ವಿ, 3ನೇ ಕ್ಲಾಸಿಗೆ ಹೋಗ್ತಿದ್ವಿ, ಹೀಗೆಲ್ಲ ಹೋಗ್ತಾನೆ ಇದ್ವಿ. ನಾವು ಹೋದಾಗ ಈ ಬ್ಯಾಚ್ ಅಂದ್ರೆ ಈ ವರ್ಷ ನಾವು ಒಂದು 5 ಮಂದಿ 7 ಮಂದಿ ಹೋದ್ರೆ ಮುಂದಿನ ವರ್ಷ ಇನ್ನು 7 ಮಂದಿ ನಮ್ಮ ಕ್ಲಾಸಲ್ಲಿ ಹೋಗ್ತಾರೆ. ಆ ಥರ ಒಂದು ಸಿಸ್ಟಮ್ ಇಟ್ಕೊಂಡಿದ್ವಿ. ಒಟ್ಟಾರೆ ನಮ್ಮ ಬ್ಯಾಚು, ನಮ್ಮ ಮೇಲಿನ ಬ್ಯಾಚು, ಅದ್ರ ಮೇಲಿನ ಬ್ಯಾಚು, ಹೀಗೆ ಒಂದು 100-150 ವಿದ್ಯಾರ್ಥಿಗಳು ಹೋಗ್ಬೇಕು ಪರೀಕ್ಷೆಗಾಗಿ. ಪರೀಕ್ಷೆಗೆ ಹೋಗಿ ಪರೀಕ್ಷೆಯನ್ನು ಕೊಟ್ಟು ಮುಂದೆ ತಿರುಪತಿಯ ದರ್ಶನದ ವ್ಯವಸ್ಥೆಯನ್ನು ಮಾಡ್ತಿದ್ರು. ಅವಾಗೆಲ್ಲ ಕೈಗೆ ಬೆಲ್ಟ್ ಕಟ್ತಿದ್ರು, ಹೋಗ್ತಿದ್ರು. ದರ್ಶನ ಮಾಡ್ಬೇಕಾದ್ರೆ ಎಷ್ಟು ಭಕ್ತಿ ಮಾಡಿವು ನಾವೆಲ್ಲ ಹುಡುಗರು. ಅವಾಗ ಎಷ್ಟೊತ್ತು ಒಂದು 5 ನಿಮಿಷ 10 ನಿಮಿಷ ಒಂದು ಅರ್ಧ ಗಂಟೆ ಸ್ತೋತ್ರ ಹೇಳ್ತೀವಿ, ವಿಷ್ಣು ಸಹಸ್ರನಾಮ ಆಯಿತು, ವೆಂಕಟೇಶ್ವರ ಸ್ತೋತ್ರ ಆಯಿತು, ಎಲ್ಲ ಮುಗಿತು. ಮುಂದೆ ಅವ್ರು 2 ಗಂಟೆ ಆ ತಿರುಮಲ ಜೈಲಲ್ಲಿ ಕುಡಿಸ್ಬಿಡ್ತಾರೆ. ಅವಾಗ ಏನು ಮಾಡ್ಬೇಕು? ಚೇಷ್ಟೆ ಮಾಡ್ತಾ ಕೂಡೋರು. ದರ್ಶನಕ್ಕೆ ಹೋಗಬೇಕಾದಾಗ ಈ ಹಿಂದಿನವ್ರಿಗೆಲ್ಲ ಕನ್ಫ್ಯೂಷನ್ ಮಾಡೋಣ ಅಂತ ಹೇಳಿ ಯಾವುದೋ ಒಂದು ಗೋಡೆನೋ ಕಂಬನೋ ಮುಟ್ಟಿ ಹೀಗೆ ನಮಸ್ಕಾರ ಮಾಡಿ ಸುಮ್ಮನೆ ಹೋಗ್ತಾ ಇತ್ತು. ಇದನ್ನ ನೋಡಿ ಹಿಂದೆ ಬರೋರೆಲ್ಲ ಏನೋ ಇರ್ಬೋದು ಅಂದ್ಕೊಂಡು ಗೋಡೆ ಮುಟ್ಕೊಂಡೇ ನಮಸ್ಕಾರ ಮಾಡ್ತಾ ಇದ್ರು. ಅಂದ್ರೆ ನಾವು ತಮಾಷೆ ಅವಾಗ ನೋಡಿ ತಮಾಷೆ ಮಾಡ್ತಿದ್ವಿ. ಯಾಕೆ ಅಂತಂದ್ರೆ ತಿಳ್ಕೊಂಡು ಮಾಡ್ಬೇಕು. ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಹೀಗಾಗಿ ಯೋಗಜ್ಞ ಸರ್ವಕರ್ಮಾಣ, ಎಲ್ಲಾ ಕರ್ಮಗಳಲ್ಲಿ ಚೆನ್ನಾಗಿ ಅಂತರ್ಯವನ್ನು ತಿಳಿಬೇಕು, ಅಂತರ್ಯವನ್ನ ಅರಿಬೇಕು, ಅರಿತು ಕೆಲಸವನ್ನ ಮಾಡಬೇಕು. ಅಷ್ಟೇ ಅಲ್ಲ, ಉಪಾಯತ್ವ ಮನುಷ್ಯಾಣ ಪಂಡಿತ ಉಚ್ಚಿದೆ. ಇವತ್ತು ಯಾವುದೋ ಒಂದು ನಾನು ಪಡಿಬೇಕು ಅಂತ ಆದ್ರೆ ಪಡೆಯುವ ಶಕ್ತಿ ಅಥವಾ ಪಡೆಯುವ ಶಕ್ತಿ ಇರಬೇಕು, ಪಡೆಯುವ ಉಪಾಯ ಪ್ಲಾನ್ ಏನು ಮಾಡಿದ್ರೆ ನನಗೆ ಆ ವಸ್ತು ಲಭ್ಯವಾಗ್ತದೆ ಅಂತ ಆಲೋಚನೆಯನ್ನ ಮಾಡಿ ಯಾರು ಕಾರ್ಯಕ್ಕೆ ಕೈಯನ್ನು ಹಾಕ್ತಾರೋ ಅಂತವನು ಪಂಡಿತ ಅಂತ ಕರಿಬೇಕು ಅಂತೇಳಿ ಪಂಡಿತದ ಜ್ಞಾನಿಯ ಲಕ್ಷಣವನ್ನೆಲ್ಲ ಹೇಳಿ ಇನ್ನ ನೆಗೆಟಿವ್ ಆಗಿ ಹೇಳ್ತಾ ಹೋಗ್ತಾನೆ ವಿದುರ. ಹಾಗಾದ್ರೆ ಪಂಡಿತರಾಯ್ತು, ಮೂರ್ಖರು ಯಾರು ಅಂತಂದಾಗ ಹೇಳ್ತಾರೆ,
ಸ್ವಮರ್ಥಂ ಯಹ ಪರಿತ್ಯಜ್ಯ, ನೋಡ್ರಿ ಗೀತಾ ಮಾತನ್ನಂತ ಇದ್ದಾರೆ. ಸ್ವ ಅರ್ಥಂ ಸ್ವಮರ್ಥಂ ಅಂತ ಆಗಿದೆ. ಸ್ವಮರ್ಥಂ ಯಃ ಪರಿತ್ಯಜ್ಯ ಪರಾರ್ಥಂ ಅನುತಿಷ್ಠತಿ ಮಿಥ್ಯಾಚರತಿ ಮಿತ್ರಾರ್ಥೆ ಯಶ್ಚ ಮೂಢಃ ಸ ಉಚ್ಯತೆ. ಅವನನ್ನೇ ಮೂರ್ಖ ಅಂತ ಕರೀತಾರಂತ. ನೋಡ್ರಿ, ತನಗೆ ವಿಹಿತವಾದ ಕರ್ಮವನ್ನು ಮಾಡಲ್ಲ, ಅದಕ್ಕೆ ಅಂತಾರ ಸ್ವಕರ್ಮಣಾಂ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ ಅಂತೇಳಿ ಗೀತೆಯಲ್ಲಿ ಹೇಳಿತ್ತು. ಮುಂದೆ ಅವ್ರದ್ದು ಸ್ವಧರ್ಮ ನಿರ್ಣಂ ಶ್ರೇಯ ಪರಧರ್ಮೋ ಭಯಾವಹ ಅಂದಿದ್ದಾರೆ ಗೀತೆಯಲ್ಲಿ. ಹೀಗಾಗಿ ತನಗೆ ವಿಹಿತವಾದ ಕರ್ಮ ಮಾಡಲ್ಲ. ಇವತ್ತಿನ ಕಾಲದಲ್ಲಿ ಎಷ್ಟು ವಿಚಿತ್ರ ಅಂತಂದ್ರೆ, ಅವರವರ ಆಶ್ರಮ ಅವರವರ ವರ್ಣಕ್ಕೆ ಯೋಗ್ಯವಾದ ಕರ್ಮಗಳನ್ನೇ ಮಾಡಬೇಕು, ಅದೇ ಅವರಿಗೆ ಶ್ರೇಯಸ್ಸು. ಇವತ್ತಿನ ಕಾಲದಲ್ಲಿ ಕೆಲವೊಂದು ಹೇಳೋದೇ ಕಷ್ಟ ಇದೆ. ಬ್ರಾಹ್ಮಣನಾದವನು ವೇದಾಧ್ಯಯನವನ್ನ ಮಾಡಿ ತತ್ವಜ್ಞಾನವನ್ನ ಉಪದೇಶ ಮಾಡುವಂತವನಾಗಬೇಕು. ಅಂತಹ ಬ್ರಾಹ್ಮಣರ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಪೂಜೆಗೆ ಅಧಿಕಾರಿಗಳೆಲ್ಲ ಅಂತವರು ಪೂಜೆ ಮಾಡ್ತಾ ಇದ್ದಾರೋ ಇಲ್ಲೋ. ಎಷ್ಟೋ ಪ್ರಾಂತಗಳಲ್ಲಿ ನೋಡ್ತಾ ಇದ್ದೇವೆ ನಾವು. ಯಾರ ಕೊರಳಿಗೆ ಎಷ್ಟೋ ಜನರ ಕೊರಳಿಗೆ ಜನಿವಾರವೇ ಇರಲ್ಲ ಅಂತವರು ಭಗವಂತನ ದೇವತೆಗಳ ಆರಾಧನೆ ಮಾಡ್ತಾರೆ. ಮಾಡುವ ಅಧಿಕಾರಿ ಇದ್ದವರು ಅದೇ ಕರ್ಮವನ್ನು ಮಾಡ್ತಾ ಇಲ್ಲ. ಒಂದು ಮಾತು ಹೇಳುತ್ತದೆ ಶಾಸ್ತ್ರ, ಅಯೋಗ್ಯನಿಗೆ ಪೂಜೆ ಅಥವಾ ಅಯೋಗ್ಯನಿಂದ ಪೂಜೆ, ಯೋಗ್ಯರಿದ್ದವರಿಂದ ಪೂಜೆ ಇಲ್ಲ ಅಥವಾ ಯೋಗ್ಯರಿಗೆ ಪೂಜೆ ಇಲ್ಲ ಅಂತಂದ್ರೆ ಜಗತ್ತಿಗೆ 3 ಅನರ್ಥವಾಗ್ತದೆ ಅಂತಾರೆ. ಅಪೂಜ್ಯೋ ಪೂಜ್ಯತೆ ಯತ್ರ ಪೂಜ್ಯ ಯತ್ರ ನ ಪೂಜ್ಯತೆ ತತ್ರ ತ್ರಿವಿರ್ಭವತಿ ದುರ್ಭಿಕ್ಷಂ ಮರಣಂ ಭಯಂ ಅಂತಂದಿದ್ದಾರೆ. ಕರೋನಾ ಒಳಗೆ 3 ಆಯ್ತು. ದುರ್ಭಿಕ್ಷೆ ಆಯ್ತು, ಮನೆಗೆ ಹೋಗಿ ಅಕ್ಕಿ ಬೆಳೆ ಕೊಟ್ಟು ಬರೋ ಪರಿಸ್ಥಿತಿ ಬಂತು. ರೋಗದ ಭಯ ಆಯಿತು, ಮರಣವಾಯಿತು, ಮರಣದ ಭಯವೂ ಆಯಿತು. ಯಾಕೆಂದ್ರೆ ಯಾರು ಮಾಡಬೇಕಾದ ಅಧಿಕಾರ ಇದೆ ಅವರು ಮಾಡ್ತಾ ಇಲ್ಲ, ಮಾಡುವ ಅಧಿಕಾರ ಇಲ್ಲದೆ ಇದ್ದವರೆಲ್ಲ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರವರ ವರ್ಣಾಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನು ಅವರು ಮಾಡಬೇಕು. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಮಾಡುವ ಕೆಲಸ ಅವರು ಮಾಡಬೇಕು. ಬ್ರಾಹ್ಮಣನಾದವರು ಬ್ರಾಹ್ಮಣ ಕೆಲಸ ಮಾಡಬೇಕು, ಕ್ಷತ್ರಿಯರಾಗಿರ್ತಕ್ಕಂಥವರು ಯುದ್ಧವನ್ನು ಮಾಡಬೇಕು, ವೈಶ್ಯರು ವ್ಯಾಪಾರ ಮಾಡಬೇಕು, ಶೂದ್ರ ಸೇವೆ ಮಾಡಬೇಕು ಅಂತೇಳಿ ಗೀತೆಯು ಹೇಳ್ತದೆ. ಅದೇ ಅರ್ಥವನ್ನ ವಿದುರ ಉಪದೇಶ ಮಾಡ್ತಾ ಇದ್ದಾರೆ. ಆಶ್ರಮವೂ ಹಾಗೆ, ಬ್ರಹ್ಮಚಾರಿ ಆದವರು ಸನ್ಯಾಸಿ ಅಂತ ವರ್ತನೆ ಮಾಡ್ತಿರ್ತಾನೆ, ಸನ್ಯಾಸಿ ಆದವರು ಗೃಹಸ್ಥರಂತೆ ವರ್ತನೆ ಮಾಡ್ತಿರ್ತಾರೆ. ಇನ್ನೇನ್ ಬೇಕು? ಎಲ್ಲ ಹಾಳಾಗಲಿಕ್ಕೆ ಇನ್ನೇನ್ ಬೇಕು? ಅದಕ್ಕೆ ಹೇಳ್ತಾರೆ ಸ್ವಂ ಅರ್ಥಂ ಯಹ ಪರಿತ್ಯಜ್ಯ, ತನಗೆ ವಿಹಿತವಾದ ಕರ್ಮಗಳನ್ನ ಬಿಟ್ಟು ಪರಾರ್ಥಂ ಅನುತಿಷ್ಠತಿ, ಬೇರೆಯವರು ಮಾಡೋದನ್ನು ಮಾಡ್ಲಿಕ್ಕೆ ಹೋಗೋದು. ತನಗೆ ವಿಹಿತ ಅಲ್ಲ, ತಾನು ಬ್ರಹ್ಮಚಾರಿ ಸಂಧ್ಯಾವಂದನೆ ಮಾಡಬೇಕು, ಗೃಹಸ್ಥರನ್ನಾಗಿ ವರ್ತಿಸೋರಿದ್ದಾರೆ. ಗೃಹಸ್ಥರು ಅದೇನೋ ಅಂತಿದ್ರು ನಮ್ಮ ಕಡೆ ಅಂತಾರೆ, ಪಾಠ ಹೇಳ್ಬೇಕಾದ್ರೆ ಹೇಳಿದ್ರೆ ನಮ್ಮ ಆಚಾರ ಓದಿರುತ್ತೆ. ಸುಮಧ್ವಜ ಯಾರು ಓದಬೇಕು, ಕುಮಾರ ಸಂಭವ ಅಂತ ಒಂದು ಕಾವ್ಯ ಇದೆ, ಅದನ್ನ ಯಾರು ಓದಬೇಕು ಅಂತ. ಮಗ ಆದವನು ಸುಮಧ್ವಜ ಓದಬೇಕು, ಅಪ್ಪ ಆದವನು ಕುಮಾರ ಸಂಭವ ಓದಬೇಕು. ಉಲ್ಟಾ ಆಗ್ಬಿಟ್ರೆ ಕುಮಾರ ಸಂಭವ ಅಂತಂದ್ರೆ ಅದು ಪ್ರಜೋತ್ಪತ್ತಿ ಹೇಗೆ ಅಂತೆಲ್ಲ ಹೇಳ್ತಾರೆ, ಸ್ವಲ್ಪ ಇರಲಿ ಬೇರೆ ವಿಚಾರ. ಹೀಗಾಗಿ ಮಗ ಆದವನು ಕುಮಾರ ಸಂಭವ ಓದಿ ಅಪ್ಪ ಆದವನು ಸುಮಧ್ವಜ ಓದಿದ ಅಂತಂದ್ರೆ ವೈರಾಗ್ಯ ಅವನಿಗೆ ಬರ್ತದೆ, ಇವನಿಗೆ ವೈರಾಗ್ಯನೇ ಬರಲ್ಲ. ಈ ಸಣ್ಣ ಹುಡುಗನಿಗೆ ಇನ್ನೇನೋ ವಿಚಾರ ಬರ್ತದೆ. ಹೀಗಾಗಿ ಅವರವರಿಗೆ ವಿಹಿತವಾದ ಕರ್ಮಗಳನ್ನೇ ಮಾಡಬೇಕು. ಅದಕ್ಕೆ ಪರಾರ್ಥ ಮಾಡಿಷ್ಟೇ ಮಿಥ್ಯಾಚರತಿ ಮಿತ್ರಾರ್ಥ ಎಚ್ಚ ಮೂಢ ಸಹ ಉಚ್ಯತೆ, ಅವನನ್ನು ಮೂಢ ಅಂತ ಕರಿಬೇಕು. ಯಾರು ಸ್ನೇಹಿತರಿಗೆ ದ್ರೋಹವನ್ನು ಬಗೆತಕ್ಕಂಥವರೋ ಅಂತವರು ಮೂಢರು. ನೋಡ್ರಿ, ಅಕಾಮಯೇತ್ ಕಾಮಯತಿ, ಇವತ್ತಿನ ಕಾಲಕ್ಕೆ ಹಾಗಾಗ್ತಾ ಇದೆ. ಅಕಾಮಯೇತ್ ಕಾಮಯತಿ ಯಹ ಕಾಮಾಯಾನ್ ಪರಿತ್ಯಜ್ಯತೆ ಬಲವಂತಂ ಯಹ ದ್ವೇಷ್ಟಿ ತಮ್ ಆಹು ಮೂಢಚೇತಸಂ, ಅಂತವನನ್ನು ಮೂಢ ಅಂತ ಕರಿಬೇಕು ಅಂತೇಳಿ ವಿದುರ ಅಂತಾನೆ. ಅಕಾಮಯತ್ ಕಾಮಯತಿ, ನಮಗೆ ನಿಲುಕದೇ ಇರತಕ್ಕಂತಹ ವಸ್ತುಗಳ ಬಯಕೆಯನ್ನು ಮಾಡೋದು. ನಮ್ಮ ಕೈಲಿ ಆಗದೇ ಇರತಕ್ಕಂಥದ್ದು ನನಗೇನೋ ಬೇಕು ಅಂತ ಅಪೇಕ್ಷೆ ಪಡೋದು. ಅಕಾಮಯತ್, ಇದಕ್ಕೆ ಸಾಕ್ಷಿ ಏನು ಅಂತಂದ್ರೆ ಭವಿಷ್ಯೋತ್ತರ ಪುರಾಣವೇ ಸಾಕ್ಷಿ. ಜನಕರಾಜನ ಕಥೆಯನ್ನು ಕೇಳ್ತಾ ಇರ್ತೀವಿ ನಾವು.
80 ವರ್ಷದಲ್ಲಿ ದುಃಖದ ಲವಲೇಶವನ್ನೇ ಪಡೆದೇ ಇರತಕ್ಕಂಥವನು, ದುಃಖ ಅನ್ನೋ ಶಬ್ದದ ಅರ್ಥವೇ ತಿಳಿಯದೇ ಇರತಕ್ಕಂಥವನು ಈ ಸುಖ ಪರ್ಮನೆಂಟ್ ಆಗಲಿ ಅಂತ ಬೇಡ್ಕೊಂಡ, ಮುಂದೆ ದುಃಖದಲ್ಲಿ ಮುಳುಗಿದ ಅಂತೇಳಿ ನಾವು ಪುರಾಣದಲ್ಲಿ ಕೇಳ್ತೇವೆ. ಅಂದ್ರೆ ತಿಳ್ಕೊಡ್ರಿ, ಅಕಾಮಯನ್ ಕಾಮಯತಿ, ಯಾವುದು ಅಪೇಕ್ಷೆ ಮಾಡಬಾರ್ದೋ ಅಂತದ್ದನ್ನು ಅಪೇಕ್ಷೆ ಮಾಡ್ತಾ ಇದ್ದಾನೆ. ಕಾಮಯಾನ್ ಪರಿತ್ಯಜ್ಯತೆ, ಇವತ್ತು ನಾನು ಶಾಸ್ತ್ರಗಳು ಓದಬೇಕು ಅಂತ ಅಪೇಕ್ಷೆ ಮಾಡಬೇಕು, ಸಂಧ್ಯಾವಂದನೆ ಮಾಡಬೇಕು, ಪೂಜೆ ಮಾಡಬೇಕು, ಧರ್ಮದಲ್ಲಿ ನಡಿಬೇಕು, ಬ್ರಾಹ್ಮಣರ ಸೇವೆ ಮಾಡಬೇಕು ಅನ್ನುವ ಇಚ್ಛೆ ಮಾಡಬೇಕು, ಆ ಇಚ್ಛೆ ಮಾಡ್ತಾ ಇಲ್ಲ. ಬಲವಂತಂ ಯಹ ದ್ವೇಷ್ಟಿ, ಇದಕ್ಕೇನು ಉದಾಹರಣೆ ಅಂದ್ರೆ ಕಾಮಯಾನ್ ಪರಿತ್ಯಜ್ಯತೆ ಅಂದ್ರೆ ಅಪೇಕ್ಷಿಸಬೇಕಾಗಿರ್ತಕ್ಕಂಥದ್ದನ್ನ ಪರಿತ್ಯಾಗ ಮಾಡೋದು ಅನ್ನಕ್ಕೆ ಅದೇ ಭವಿಷ್ಯೋತ್ತರ ಪುರಾಣದ ಕಥೆಯಲ್ಲಿ ಮಾಧವನ ಕಥೆಯನ್ನು ಅವನು ಮಹಾಬ್ರಾಹ್ಮಣ, ಒಳ್ಳೆ ಧರ್ಮಾಚರಣೆಯನ್ನು ಚಾಚೂ ತಪ್ಪದೆ ಧರ್ಮವನ್ನು ಆಚರಣೆ ಮಾಡುವ ಮಾಧವ, ಕಾಮಾತುರಾಣಂನ ಭಯಂನ ಲಜ್ಜ ಅನ್ನೋ ಹಾಗೆ ಕುಂತಲ ಎಂಬ ಕ್ಷುದ್ರ ಸ್ತ್ರೀಯರ ಸಂಘ ಮಾಡುವ ದುರ್ಬುದ್ಧಿ ಬಂದು ತನ್ನನ್ನು ತಾನು ತನ್ನ ಬ್ರಾಹ್ಮಣತ್ವವನ್ನು ಕಳೆದುಕೊಂಡು ಕೂತ್ಕೊಂಡ. ಹೀಗಾಗಿ ಯಾವುದನ್ನು ಕಾಮನ ಮಾಡಬಾರ್ದು ಅದನ್ನು ಮಾಡ್ತಾ ಇದ್ದಾನೆ. ಮಾಡಬೇಕಾಗಿರ್ತಕ್ಕಂಥ ಬ್ರಾಹ್ಮಣತ್ವ ಉಳಿಸ್ಕೊಳ್ಬೇಕಾಗಿತ್ತಲ್ಲ, ಅದು ಉಳಿಸಿಕೊಳ್ಳಿಲ್ಲ. ಆದ್ರಿಂದಾಗಿ ಕಾಮಯಾನ್ ಪರಿತ್ಯಜ್ಯತೆ, ಯಾವ ಬ್ರಾಹ್ಮಣತ್ವ ಉಳಿಬೇಕಾಗಿತ್ತೋ ಅದನ್ನು ಉಳಿಸಿಕೊಳ್ಳದೇನೆ ಪರಿತ್ಯಾಗ ಮಾಡಿ ಬ್ರಾಹ್ಮಣತ್ವವನ್ನು ಕಳೆದುಕೊಂಡ. ಮುಂದೆ ಆಕಾಶರಾಜಾಗ ಹುಟ್ಟಿದ, ದೇವರ ಅನುಗ್ರಹ ಆಯಿತು, ಅದು ಬೇರೆ ವಿಚಾರ. ಅಂತೂ ಇಷ್ಟು ತಿಳಿದುಕೊಡ್ರಿ. ಬಲವಂತಂ ಚಯ ದ್ವೇಷ್ಟಿ, ಯಾರು ನಮಗಿಂತ ಬಲಿಷ್ಠರೋ ಅಂತವ್ರು ದ್ವೇಷ ಮಾಡಬಾರ್ದು. ಆದ್ರೆ ಪ್ರಕೃತದಲ್ಲಿ ವಿದುರ ಈ ಮಾತು ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ ಧೃತರಾಷ್ಟ್ರನಿಗೆ ಪ್ಲಸ್ ದುರ್ಯೋಧನ, ಧೃತರಾಷ್ಟ್ರ ಮಗನಾಗಿರ್ತಕ್ಕಂತಹ ದುರ್ಯೋಧನ, ಅವರನ್ನು ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾನೆ ವಿದುರ. ನಿನ್ನ ಎದುರಾಳಿ ಪಕ್ಷಿಯಲ್ಲಿ ಯಾರಿದ್ದಾರ? ಪಕ್ಷದಲ್ಲಿ ಭೀಮಸೇನ ಇದ್ದಾನೆ, ಕೃಷ್ಣ ಇದ್ದಾನೆ. ಎಲ್ಲಿ ಭೀಮ ಇದ್ದಾನೋ, ಎಲ್ಲಿ ಕೃಷ್ಣ ಇದ್ದಾನೋ, ಎಲ್ಲಿ ಅರ್ಜುನ ಇದ್ದಾನೋ ಅಲ್ಲೆಲ್ಲ ವಿಜಯನೇ ಆಗ್ತದೆ ಅಂತೇಳಿ ಗೀತೆಯಲ್ಲಿ ಹೇಳ್ತದೆ. ಯತ್ರ ಯೋಗೀಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಅಂತ ಅಂದಿದ್ದಾರೆ ಧ್ರುವಾನಿದ್ರು ಮತ್ತು ಮಮ. ಹೀಗಾಗಿ ಕೃಷ್ಣ, ಭೀಮ ಅಷ್ಟೇ ಅಲ್ಲ, ಅರ್ಜುನಾದಿಗಳು ಎಲ್ಲರೂ ಇದ್ದಾರೆ. ಅಂಥವರ ದ್ವೇಷವನ್ನು ಕಟ್ಕೊಳ್ತಾ ಇದ್ದೀರಲ್ಲ, ಅಂತಹ ಮೂರ್ಖರು, ಅಂಥವರನ್ನು ಏನು ಕರೀತಾರೆ? ಮೂಢ ಇತ್ಯುಚ್ಯತೆ, ಮೂಢ ಅಂತ ಕರೀತಾರೆ ಅಂತ ಹೇಳಿ ನಮ್ಮ ವಿದುರ ಅಂತ ಇದ್ದಾರೆ. ಇದು ಒಂದು ದೊಡ್ಡ ಮಾತು. ಅಮಿತ್ರಂ ಕುರುತೆ ಮಿತ್ರಂ, ಅಮಿತ್ರ ಅಂದ್ರೆ ಯಾರು? ಶತ್ರುಗಳು. ಶತ್ರುಗಳ ಜೊತೆಗೆ ಮಿತ್ರತ್ವವನ್ನು ಸಾಧಿಸ್ತಾ ಇದ್ದಾರೆ. ಇವತ್ತು ನೋಡ್ರಿ, ಅಮಿತ್ರ ಅಂದ್ರೆ ಏನು? ಶತ್ರುಗಳು. ನಮ್ಮ ದೇಹದಲ್ಲಿ 6 ಜನ ಶತ್ರುಗಳಿದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯ ಎಂಬತಕ್ಕಂತಹ ಅರಿಷದ್ವರ್ಗಗಳ ಅವರೆಲ್ಲ ನಮಗ ಮಿತ್ರರು ಅಂತ ತಿಳಿದೇವೆ. ಮಹಾಶತ್ರುಗಳು, ಅವುಗಳನ್ನು ಗೆಲ್ಲಬೇಕು, ಅವುಗಳ ಮೇಲೆ ಸ್ನೇಹ ಮಾಡ್ತಾ ಇದ್ದೀವಿ. ಪ್ರಕೃತದಲ್ಲಿ ಹೇಳಬೇಕು ಅಂತಂದ್ರೆ ಅಮಿತ್ರರು ಧರ್ಮದ ವಿರುದ್ಧವಾದ ಕರ್ಮವನ್ನ ಮಾಡುವ ಧೃತರಾಷ್ಟ್ರ, ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ ಮೊದಲಾಗಿರ್ತಕ್ಕಂಥವರ ಪಕ್ಷವನ್ನು ವಹಿಸಿದ ಭೀಷ್ಮದ್ರೋಣಾದಿಗಳು. ಹೌದಾ ಇಲ್ಲೋ? ಭೀಷ್ಮದ್ರೋಣಾದಿಗಳು ಅಮಿತ್ರರಾಗಿರ್ತಕ್ಕಂತಹ ದುರ್ಯೋಧನಾದಿಗಳ ಏನ್ ಮಾಡ್ತಾ ಇದ್ದಾರೆ? ಅವರ ಅಮಿತ್ರರಾಗಿರ್ತಕ್ಕಂಥವರ ಸ್ನೇಹವನ್ನು ಮಾಡ್ತಾ ಇದ್ದಾರೆ. ಮಿತ್ರರನ್ನ ದ್ವೇಷ ಮಾಡ್ತಾ ಇದ್ದಾರೆ. ಮಿತ್ರನಾಗಿರ್ತಕ್ಕಂಥ ಕೃಷ್ಣನನ್ನ ದ್ವೇಷ ಮಾಡಿದ್ರು, ಮಿತ್ರನಾಗಿರ್ತಕ್ಕಂತಹ ಅರ್ಜುನನ್ನ ದ್ವೇಷ ಮಾಡ್ತಾ ಇದ್ರೆ, ಮತ್ತು ಮಿತ್ರನಾಗಿರ್ತಕ್ಕಂತಹ ಭೀಮಸೇನನ್ನ ದ್ವೇಷ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದೇ ಪರಮ ಮಿತ್ರನಾಗಿರ್ತಕ್ಕಂತಹ ವಿದುರನನ್ನು ದ್ವೇಷ ಮಾಡ್ತಾ ಇದ್ದಾರೆ. ಅದಕ್ಕೆ ಅಂದ್ರೆ ನೋಡ್ರಿ, ಮಿತ್ರಂ ದ್ವೇಷ್ಟಿಹೀನಸ್ತಿ, ದ್ವೇಷ ಮಾಡುವುದು ಹಿಂಸೆ ಮಾಡುವುದು, ಅಂತವರನ್ನು ಮೂಢ ಅಂತ ಕರಿಬೇಕು ಅಂತಾರೆ. ಕರ್ಮಚ ಆರ್ಭತೆ ದುಷ್ಟಂ, ಕೆಟ್ಟ ಕರ್ಮವನ್ನು ಮಾಡುವಂಥವ್ರು ಯಾರಿದ್ದಾರೋ. ಆದರೆ ಕೆಟ್ಟ ಕರ್ಮವನ್ನು ಅಂತ ಅಲ್ಲಿಗೆ ಶಬ್ದ ಇಲ್ಲ, ಆದ್ರೆ ಶ್ಲೋಕ ಅನಬೇಕಾದಾಗ ಕರ್ಮಂಚ ಆರಭತೆ ದುಷ್ಟಂ, ದುಷ್ಟನಾದವನು ಕರ್ಮ ಮಾಡ್ತಾನ ಅಂದ್ರೆ ಅರ್ಥ ಕೆಟ್ಟ ಕರ್ಮನೇ ಮಾಡ್ಬೇಕು. ದುಷ್ಟನಾದವ ಒಳ್ಳೆ ಕರ್ಮ ಯಾಕೆ ಮಾಡ್ತಾನೆ? ಹೀಗಾಗಿ ಕೆಟ್ಟ ಕೆಲಸವನ್ನು ಮಾಡ್ತಕ್ಕಂಥವ್ರು ಯಾರಿದ್ದಾರೋ, ಅದಕ್ಕೆ ಯಾರು ಬೆಂಬಲಿಸ್ತಕ್ಕಂಥವ್ರು, ಅವರೆಲ್ಲರೂ ಕೂಡ ಮೂರ್ಖರು, ಮೂಢರು ಅಂತ ಬೈತಾನೆ ನಮ್ಮ ವಿದುರ. ನಮಗೆ ನಿತ್ಯ ಉಪಯುಕ್ತವಾದ ವಿಚಾರಗಳನ್ನು ತಿಳಿಸ್ತಾ ಶ್ರಾದ್ದದ ಬಗ್ಗೆ ಹೇಳ್ತಾರೆ. ಇವತ್ತಿನ ಕಾಲಕ್ಕೆ ಶ್ರಾದ್ದ ಅಂತಂದ್ರೆ
ನಾವು ಕೇಳಿದ್ವಿ, ಈ ಹಿಂದೆ ಒಂದು ಬಾರಿ ಕೇಳಿದ್ವಿ, ಶ್ರಾದ್ದ ಅಂತಂದ್ರೆ ಈ ಆಚಾರಗಳು ಮಾಡಿಸ್ತಾರೆ ಸರಿ, ಇನ್ ಕೆಲವರು ಸ್ವಲ್ಪ ಹೈ ಲೆವೆಲ್ದಾಗಿರೋರು ನಮಗೆ ಮಾಡ್ಲಿಕ್ಕೆ ಆಗಲ್ಲ ರೀ, ಮಾಡ್ಲಿಕ್ಕೆ ಎಷ್ಟು ಹೇಳ್ರಿ ಅಷ್ಟು ದುಡ್ಡು ನಿಮಗೆ ಕೊಟ್ಬಿಡ್ತೀವಿ, ನಮ್ಮ ಅಪ್ಪನ ಶ್ರಾದ್ದ ನೀವೇ ಮಾಡ್ರಿ ಅಂತೇಳಿ ಫೋನ್ ಮಾಡಿದ ಒಬ್ಬ ವ್ಯಕ್ತಿ ಇದ್ದ. ಇದು ನಾವು ಕೇಳಿದ್ವಿ. ಬೇಕಾದ್ರೆ ಕೃಷ್ಣಾರ್ಪಣ ಅವರ ತಂದೆ ಶ್ರಾದ್ದ ಇವನು ಯಾಕೆ ಮಾಡ್ಬೇಕು, ಇವನು ಮಾಡ್ತಾನೆ ಬೇರೆ. ಅದಕ್ಕೆ ಗರುಡ ಪುರಾಣ ಸಾಕಷ್ಟು ಉತ್ತರ ಕೊಡದ. ಅನಾಥಮ್ಯ ಅನುಕಂಪಂತಿ ಅಂತ ಹೇಳಿದ್ದಾರೆ. ಅಥವಾ ಪರರ ಶ್ರಾದ್ದವನ್ನ ಮಾಡಿದ್ರೆ ಕೋಟಿ ಯಜ್ಞದ ಫಲವನ್ನು ಪಡಿತಾನೆ ಅಂತ ಗರುಡ ಪುರಾಣ ಒಂದು ಕಡೆ ಮಾತನಾಡುತ್ತದೆ. ಹೀಗಾಗಿ ಶ್ರಾದ್ದದ ಬಗ್ಗೆ ತುಂಬಾ ವರ್ಣನೆ ಮಾಡಿದ್ದಾರೆ. ಶ್ರಾದ್ದಂ ಪಿತೃಭ್ಯೋ ನ ದಧಾತಿ ದೈವತಾನಿ ನ ಅಚ್ಚಯತಿ ಸುಹೃನ್ಮಿತ್ತಂ ನ ಲಭತೆ ತಮಾಹುರ್ಮೂಢಚೇತಸಂ. ನಾವೆಲ್ಲ ಒಂದು ರೀತಿಯಲ್ಲಿ ಮೂಢರೇ, ನಮ್ಮನ್ನೇ ಟಾರ್ಗೆಟ್ ಮಾಡಿಕೊಂಡು ಇದರ ಮಾತನಾಡ್ತಾ ಇಲ್ಲ, ಶ್ರಾದ್ದವನ್ನು ಮಾಡ್ತಾ ಇಲ್ಲ. ಶ್ರಾದ್ದ ಅಂದ್ರೆ ಶ್ರದ್ಧೆಯಿಂದ ಮಾಡೋ ಕ್ರಿಯಾ. ಶ್ರದ್ಧೆಯ ಯದ್ದತ್ತಂ ತತ್ ಶ್ರಾದ್ದಂ ಅಥವಾ ಶ್ರದ್ಧೆಯ ಯತ್ ಕ್ರಿಯತೆ ತತ್ ಶ್ರಾದ್ದಂ. ಶ್ರದ್ಧೆಯಿಂದ ಕೊಡುವ ದಾನಕ್ಕೆ ಶ್ರಾದ್ದ ಅಂತ ಕರೀತಾರೆ, ಶ್ರದ್ಧೆಯಿಂದ ಮಾಡುವ ಕ್ರಿಯೆ ಶ್ರಾದ್ದ ಅಂತ ಕರೀತಾರೆ. ಆದ್ರೆ ಇವತ್ತಿನ ಕಾಲದಲ್ಲಿ ಶ್ರಾದ್ದವೇ ಇಲ್ಲ. ಎರಡು ಪುರಾಣದಲ್ಲಿ ಒಂದು ಮಾತಿದೆ, ಶ್ರಾದ್ದವನ್ನ ಯಾರು ತ್ಯಾಗ ಮಾಡ್ತಾರೋ ಅವನು ಒಂದು ಕಲ್ಪ ಪರ್ಯಂತರವಾಗಿ ನಿರ್ಜಲವಾದ ಅರಣ್ಯದಲ್ಲಿ ದುಃಖದಿಂದಾಗಿ ಸಂಚಾರ ಮಾಡುವ ಪರಿಸ್ಥಿತಿ ಬರ್ತದೆ ಅಂತ ಗೊತ್ತಾ. ಭವಂತಿ ಪ್ರೇತ ರೂಪಾಸ್ತೆ ಪಿಂಡದಾನ ವಿವರ್ಜಿತೆ ಆಕಲ್ಪಂ ನಿರ್ಜರಾರಣ್ಯೆ ಭ್ರಮಂತಿ ಬಹು ದುಃಖಿತಾ ಅಂತ ಗರುಡ ಪುರಾಣದ ಮಾತು. ಎಂತಹ ವಿಷಯವನ್ನು ಸಂಗ್ರಹ ಮಾಡಿ ಇದರ ಉಪದೇಶ ಮಾಡ್ತಾನೆ. ಭವಂತಿ ಪ್ರೇತ ರೂಪಾಸ್ತೆ, ಪ್ರೇತನಾಗ್ತಾನೆ ಯಾರು? ಪಿಂಡದಾನ ವಿವರ್ಜಿತೆ, ಪಿಂಡದಾನವನ್ನ ಪಿಂಡ ಪ್ರದಾನವನ್ನ ಶ್ರಾದ್ದವನ್ನ ಮಾಡುವುದಿಲ್ವೋ ಅವನು ಎಷ್ಟು ದುಃಖ ಅನುಭವಿಸ್ತಾನೆ ಅಂತಂದ್ರೆ ಆಕಲ್ಪಂ ನಿರ್ಜರಾರಣ್ಯೆ ಭ್ರಮಂತಿ ಬಹು ದುಃಖಿತ. ಬಹಳ ದುಃಖದಿಂದಾಗಿ ನಿರ್ಜಲವಾದ ಪ್ರದೇಶದಲ್ಲಿ ಒಂದು ಕಲ್ಪ ಪರ್ಯಂತರವಾಗಿ ದುಃಖದಿಂದ ಸಂಚಾರ ಮಾಡುವ ಪರಿಸ್ಥಿತಿ ಬರ್ತದೆ. ಗೊತ್ತಾ? ಒಂದು ಕಲ್ಪ ಅಂದ್ರೆ ಎಷ್ಟು ಗೊತ್ತಾ? ನಿಮ್ಮ ಕ್ಯಾಲ್ಕುಲೇಟರ್ ಅಲ್ಲಿ ಮೊಬೈಲಲ್ಲಿ ಅಷ್ಟು ಡಿಜಿಟೇ ಸಿಗಲ್ಲ. ನಾವು ಈ ಯುಗಾದಿ ಬಂತು ಅಂತಂದ್ರೆ ಆ ಪಂಚಾಂಗ ಶ್ರವಣ ಮಾಡಬೇಕಾದಾಗ ಮೇಷ ಆಯ ವ್ಯಯ ಅಂತ ತಕ್ಕನೆ ಕಿವಿನ ಎಗಿರ್ಬಿಡ್ತೀವಿ. ಬೇರೆ ವಿಷಯಕ್ಕೆ ನಮ್ಗೆ ಕಿವಿನ ಎಗಿರೋದೇ ಇಲ್ಲ. ಉಳಿದೆಲ್ಲ ಟೈಮ್ದಾಗ ನಾವು ತಾಟಸ್ಥೆ ಬಯಸಿಬಿಡ್ತೇವೆ. ಅದರಲ್ಲಿ ಹೇಳ್ತಾರೆ ಇವಾಗ ಎಷ್ಟು ಕಲಿಯುಗ ಎಷ್ಟಿದೆ ಹೇಳ್ರಿ. ಹೀಗೆ ಗತ ಸಂವತ್ಸರ 5,000 ಚಿಲ್ಲರೆ ಸಾವಿರ ವರ್ಷ ಆಗಿತ್ತು. ಇವನ ಇಸ್ವಿ ಬರೀತಾ ಅದು 2025ನೇ ಇಸ್ವಿ. ಇದು ಮುಗಿಬೇಕು ಅಂದ್ರೆ 4,80,000 ವರ್ಷದ ಇಸ್ವಿ ಬರೀಬೇಕು ಈ ಕಲಿಯುಗದೊಳಗೆ. ವಿಚಾರ ಮಾಡ್ರಿ, ಈ ಕಲಿಯುಗ ಒಳಗೆ ನಾವೆಷ್ಟು ಬಾರಿ ಹೊಡ್ತೇವೆ. ಮನುಷ್ಯನಿಗೆ ಒಂದು 100 ವರ್ಷ ಆಯುಷ್ಯ ಅಂತ ಇಟ್ಕೊಡ್ರಿ. ಮನುಷ್ಯನಿಗೆ 100 ವರ್ಷ ಆಯುಷ್ಯ ಇಟ್ಕೊಡ್ರಿ. ಮನುಷ್ಯರಾಗಿ ಹುಟ್ಟಬೇಕು, 100 ವರ್ಷನೇ ಇರಬೇಕು ಅಂತ ಆದ್ರೆ ಈ ಕಲಿಯುಗದಲ್ಲಿ ಎಷ್ಟು ಬಾರಿ ಹೊಡ್ತೇವೆ. ಈ ಕಲಿಯುಗದ 2 ಪಟ್ಟು ದ್ವಾಪರ ಇದೆ, ದ್ವಾಪರಕ್ಕಿಂತ 2 ಪಟ್ಟು ತ್ರೇತಾ ಇದೆ, ತ್ರೇತಾಗಿಂತ 2 ಪಟ್ಟು ಕೃತಯುಗ ಇದೆ. ಇದು 4,80,000. ಸುಮ್ಮನೆ ಡಬಲ್ ಇಟ್ಕೊಡ್ರಿ. 4, 8, 16, 32 ಟೋಟಲ್ 33,00,000 ವರ್ಷಗಳಾಯ್ತು. ಕೃತ ತ್ರೇತಾ ದ್ವಾಪರ ಕಲಿ 4 ಸೇರಿದ್ರೆ ಇದನ್ನ ಶಾಸ್ತ್ರ ಒಳಗೆ ಹೇಳ್ತಾರೆ 4 ಯುಗ ಸೇರಿದ್ರೆ ಒಂದು ಮಹಾಯುಗ ಅಂತ ಕರೀತಾರೆ. ಇಂತಹ ಮಹಾಯುಗಗಳು ಕೃತ ತ್ರೇತಾ ದ್ವಾಪರ ಕಲಿ ಹಿಂಗ 33,00,000 ವರ್ಷಗಳು. ಹಿಂಗ ಕೃತ ತ್ರೇತಾ ದ್ವಾಪರ ಕಲಿ ಅಂತ 4 ಯುಗ ಸೇರಿದ್ರೆ ಒಂದು ಮಹಾಯುಗ. ಇಂತಹ ಮಹಾಯುಗಗಳು 71 ಬಾರಿ ತಿರುಗಬೇಕು. ಕೃತ ತ್ರೇತಾ ದ್ವಾಪರ ಕಲಿ, ಕೃತ ತ್ರೇತಾ ದ್ವಾಪರ ಕಲಿ 71 ಬಾರಿ ತಿರುಗಿದರೆ ಒಂದು ಮನ್ವಂತರ. ಟೋಟಲ್ ಮನ್ವಂತರ ಇರೋದು 14. ಇವತ್ತು ನಾವು ಇರ್ತಾ ಇರೋದು 7ನೇ ಮನ್ವಂತರ, ವೈವಸ್ವತ ಮನ್ವಂತರೇ ಅನ್ನಂತೀವಿ. ಒಟ್ಟಾರೆ 14 ಮನ್ವಂತರ. 14 71 ಬಾರಿ ತಿರುಗಿದ್ರೆ ಒಂದು ಮನ್ವಂತರ. ಇಂಥದ್ದು 14 ಮನ್ವಂತರಗಳ ಕಳೆದರೆ ಬ್ರಹ್ಮದೇವರ ಅರ್ಧ ದಿನ. ಇಲ್ಲಿ ಇವರು ಹೇಳ್ತಾ ಇರೋದು ಬ್ರಹ್ಮದೇವರ 1 ದಿನ ಪರ್ಯಂತರವಾಗಿ. ಒಂದು ಕಲ್ಪ ಅಂದ್ರೆ ಬ್ರಹ್ಮದೇವರ 1 ದಿನ. 1 ದಿನ ಪರ್ಯಂತರವಾಗಿ ಇವನು ನಿರ್ಜಲವಾದ ಅರಣ್ಯದಲ್ಲಿ ದುಃಖದಿಂದಾಗಿ ಸಂಚಾರ ಮಾಡುವ ಪರಿಸ್ಥಿತಿ ಬರ್ತದೆ. ಯಾವಾಗ? ಪಿಂಡದಾನ ವಿವರ್ಜಿತೆ. ಪಿಂಡದಾನವನ್ನ ಮಾಡದೇ ಇದ್ರೆ, ಶ್ರಾದ್ದವನ್ನ ಮಾಡದೇ ಇದ್ರೆ. ಒಂದು ಬಾರಿ
ಸುವಿದ್ಯದ ತೀರ್ಥರು ತಮ್ಮ ಪ್ರವಚನದಲ್ಲಿ ಹೇಳಿದ್ರಿ ಮಾತನ್ನ, ಹರಿವಂಶದ ವಿಚಾರವನ್ನು ಹೇಳಿ ಹರಿವಂಶದ ವಾಕ್ಯವನ್ನು ಕೋಟ್ ಮಾಡಿ ಹೇಳಿದ್ರು. ಬರೇ ಮನುಷ್ಯರಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ಶ್ರಾದ್ದವನ್ನು ಮಾಡ್ತಾವಂತ, ಗೊತ್ತಾ? ಒಂದು ನದಿಯಲ್ಲಿ ಅಥವಾ ಒಂದು ನೀರಿನಲ್ಲಿ ಆಮೆ ಇತ್ತು, ಅದು ಪ್ರಸವಿಸ್ತು, ಮರಿ ಆಮೆ ಹುಟ್ಟಿತು. ಕೆಲವು ದಿನಗಳ ನಂತರದಲ್ಲಿ ತಾಯಿ ಆಮೆ ಸತ್ತೋಯ್ತು. ಮರಿ ಆಮೆ ತಾಯಿ ಸತ್ ಹೋದ ಅಂದ್ರ ತಾಯಿ ಆಮೆ ಸತ್ ಹೋದ ದಿವಸ ಅವತ್ತಿನ ದಿವಸ ಅದರ ಸ್ಮರಣೆಯನ್ನ ಮಾಡ್ತಂತೆ. ಅಷ್ಟೇ ಅಲ್ಲ, ಅದಕ್ಕೆ ಆಹಾರ ಏನು? ನೀರಿನಲ್ಲಿರುವ ಅದು ನೇಮ. ಒಂದು ಮೀನು ಬದುಕಬೇಕು ಅಂದ್ರೆ ಇನ್ನೊಂದು ಮೀನನ್ನು ತಿಂದೇ ಬದುಕಬೇಕು. ಆಮೆಯೂ ಅಷ್ಟೇ, ಇನ್ನು ಮೀನುಗಳನ್ನು ತಿಂದೇ ಬದುಕಬೇಕು ನೀರಿನಲ್ಲಿ. ಆ ಆಮೆ ಶ್ರಾದ್ದದ ದಿವಸ ಅಂದ್ರೆ ತನ್ನ ತಾಯಿಯ ಆಮೆಯ ಶ್ರಾದ್ದದ ದಿವಸ ತನ್ನ ಮುಂದೆ ಹೋಗುವ 4-5 ಮೀನುಗಳನ್ನ ಬಿಟ್ಬಿಡ್ತದ. ಅದೇ ಶ್ರಾದ್ದ ಅಂತ ಹರಿವಂಶದ ಪುರಾಣದ ವಿಚಾರವನ್ನ ಸ್ವಾಮಿಗಳು ಸುದ್ದಿರ್ತಿದ್ರು ನಮ್ಮ ಪುರಾಣದಲ್ಲಿ ಉಪನ್ಯಾಸದಲ್ಲಿ ಹೇಳಿದ್ರಿ ಮಾತನ್ನ. ಅಂದ್ರೆ ವಿಚಾರ ಮಾಡ್ರಿ, ಶ್ರಾದ್ದ ಅನ್ನೋದು ಎಲ್ಲರಿಗೂ ವಿಹಿತ, ಎಲ್ಲಾ ವರ್ಣದವರಿಗೂ ವಿಹಿತ. ಬ್ರಾಹ್ಮಣರು ಮಾಡಬೇಕು, ಕ್ಷತ್ರಿಯರು ಮಾಡಬೇಕು, ವೈಶ್ಯರು ಮಾಡಬೇಕು, ಶೂದ್ರರು ಮಾಡಬೇಕು, ಪ್ರಾಣಿ ಪಕ್ಷಿಗಳು ಮಾಡ್ತಾರೆ. ಅಂತಹ ಶ್ರಾದ್ದವನ್ನ ಬಿಟ್ಟು ಕೂಡ್ತಾ ಇದ್ದಾರೆ ಅವರು ಮೂಢರು ಅಂತಲೇ ಬೈತಾನೆ ನಮ್ಮ ವಿದುರ. ಶ್ರಾದ್ದಂ ಪಿತೃಭ್ಯೋ ನ ದದಾತಿ ದೈವತಾಂಚ ನ ಚಾರ್ಚಯತಿ. ಅಲ್ರಿ, ದೈವತಾನಿ ಅಂತ ಬಹುವಚನ ಇಟ್ಟರಲ್ಲ, ಯಾಕ? ದೇವರನ್ನ ಯಾರು ಅರ್ಚನೆ ಮಾಡಂಗಿಲ್ಲ ಅಂತ ಅನ್ಬೇಕಾಗಿತ್ತು. ದೈವತಾನಿ ಅಂತಂದ್ರೆ ಏನರ್ಥ? ಎಲ್ಲಾ ದೇವರನ್ನು ತಾರತಮ್ಯನ ಸಾರಥ್ಯ. ವಂದೇ ವಿಷ್ಣು ನಮಾಮಿ ಶ್ರೇಯಮತ ಚಬೋಂ ಬ್ರಹ್ಮ ವಾಯು ಚ ವಂದೇ ಗಾಯತ್ರೀಂ ಭಾರತೀಂ ತಾಂ ಅಪಿ ಗರುಡಂ ಅನಂತಂ ಭಜೆ ರುದ್ರದೇವಂ ದೈವೀಂ ವಂದೇ ಸೌಕರ್ಣೀಂ ಅಹಿಪತಿ ದೈತಾಂ ಆರುಣೀಂ ಅಪ್ಯುಮಾಂತಾಂ ಇಂದ್ರಾದೀನ್ ಕಾಮಮುಖ್ಯಾನ್ ಅಪಿ ಸಕಲ ಸುರಾನ್ ಸದ್ಗುರೂನ್ ಮದ್ಗುರುಶ್ಚ. ಎಲ್ಲರನ್ನೂ ಸ್ತೋತ್ರ ಮಾಡಬೇಕು, ಅರ್ಚನೆ ಮಾಡಬೇಕು. ಮನೆಗೆ ಅಲ್ಟಿಮೇಟ್ ಏನು ಅಂತಂದ್ರೆ ಸರ್ವದೇವ ನಮಸ್ಕಾರ ಕೇಶವ ಪ್ರತಿಗಚ್ಚಿದೆ, ಅದು ಬೇರೆ. ಅಂತೂ ಎಲ್ಲಾ ದೇವತೆಗಳ ಅನುಗ್ರಹ ಪಡೆದೇ ದೇವರ ಹತ್ರ ಹೋಗಬೇಕು. ದೈವತಾನಿ ನಚಾರ್ಚಯತಿ. ಯಾರು ದೇವತೆಗಳ ಸೇವೆಯನ್ನು ಪೂಜೆಯನ್ನು ಮಾಡಲ್ವೋ, ದೇವತೆಗಳ ಪೂಜೆ ಮಾಡಿದ್ರೆ ನಾವು ಏನು ಅಪೇಕ್ಷೆ ಪಡ್ತೀವೋ ಎಲ್ಲ ಫಲವನ್ನು ಕೊಡ್ತಕ್ಕಂಥವ್ರು. ಯಹಲೋಕದ ಫಲ, ಪರಲೋಕದ ಫಲವನ್ನು ಕೊಡ್ತಾರೆ. ಆದ್ರೆ ನಾವು ಮಾತ್ರ ಮೊನ್ನೆ ಹೇಳಿದ್ದೇ ವಿಚಾರ, ನಮಗೆ ದೇವತೆಗಳ ಮೇಲೆ ವಿಶ್ವಾಸ ಇಲ್ಲ, ದೇವರ ಮೇಲೆ ವಿಶ್ವಾಸ ಇಲ್ಲ, ರಕ್ಷಣೆ ಮಾಡ್ತಾನೆ ಅನ್ನೋ ವಿಶ್ವಾಸ ಇಲ್ಲ. ಅದಕ್ಕೆ ದಾಸರಂತ ನೋಡ್ರಿ, ಸ್ವಲ್ಪ ಸಮಾಧಾನದೇ ಇರು, ದೇವರು ಕೊಡ್ತಾನೆ. ನಾವು ದೇವರಿಗೆ ಮೋಸ ಮಾಡಬಹುದು, ದೇವರು ನಮಗೆ ಮೋಸ ಮಾಡಲ್ಲ. ದಾಸರಂತಾರೆ, ದೇವರು ಕೊಟ್ಟಾನು 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 ಸಾವಧಾನದಿಂದಿರು ಮನವೇ. ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಅಷ್ಟು ಅದ್ಭುತವಾಗಿ ದಾಸರಂತಾರೆ, ದೇವರು ಕೊಟ್ಟೇ ತೀರ್ತಾನೆ. ಹೀಗಾಗಿ ದೈವತಾನಿ ರಚಾರ್ಚಯತಿ, ಅಂತಹ ಫಲವನ್ನು ಕೊಡ್ತಕ್ಕಂತಹ ದೇವರನ್ನ, ದೇವತೆಗಳನ್ನು ಯಾರು ಅರ್ಚನೆ ಮಾಡಂಗಿಲ್ಲ. ಸುಹೃನ್ಮಿತ್ರಂನ ಲಭತೆ, ಉತ್ತಮವಾದ ಮನಸ್ಸು ಅಥವಾ ಒಳ್ಳೆ ಮನಸ್ಸು ಇರತಕ್ಕಂತಹ ಉತ್ತಮರಾದ ಸ್ನೇಹಿತರಲ್ಲಿ ಸ್ನೇಹವನ್ನ ಯಾರು ಮಾಡಿಕೊಳ್ಳಲ್ವೋ ತಮಾಹು ಮೂಢಚೇತಸಂ. ಎಂಥವರು ಉತ್ತಮ ಮಿತ್ರರು ಅಂದ್ರೆ ಯಾರು? ಒಳ್ಳೆ ಮಿತ್ರರು ಅಂದ್ರೆ ಯಾರು? ಯಾವಾಗ ಬೇಕಾದಾಗ ಹೆಂಡ ಕೊಡಿಸ್ತೀನಿ ಅಥವಾ ಸಿಗರೇಟ್ ಕೊಡಿಸ್ತೀನಿ ಅನ್ನೋರು ಒಳ್ಳೆ ಮಿತ್ರರ ಅಲ್ಲ. ನಿಜವಾದ ಮಿತ್ರರು ಯಾರು ಅಂದ್ರೆ ಸಂಸಾರ ಬಂಧನವನ್ನು ಬಿಡಿಸುವಂಥವ್ರು. ನಿಜವಾಗಿ ಸಂಘ ಎಂಥವರಾಗಬೇಕು? ಸಾಧು ಸಂಘ ಆಗಬೇಕು. ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ ದಾಸರು ಅಂದಿದ್ದಾರೆ. ಹೀಗಾಗಿ ನಮ್ಮ ಸಂಸಾರ ಬಂಧನವನ್ನ ಕಳೆಯುವಂತಹ ಜ್ಞಾನದ ಬೋಧನೆಯನ್ನ ಮಾಡುವ ಮಿತ್ರರೇ ನಿಜವಾದ ಸುರಹುನ್ ಮಿತ್ರ, ಒಳ್ಳೆಯ ಮಿತ್ರರು, ಉತ್ತಮ ಮಿತ್ರರು. ಅಂತವರ ಸ್ನೇಹವನ್ನ ಮಾಡದೇ ಇರತಕ್ಕಂಥವನು ತಮಾಹುನ ಚೇತಸಂ ಅಂತ ಮಾತಂತಾರೆ. ಇದು ಒಂದು ದೊಡ್ಡ ಮಾತು. ಅನಾಹುತ ಪ್ರವಿಶತಿ, ಆಮಂತ್ರಣ ಇಲ್ಲದೇನೆ ಊಟಕ್ಕೆ ಹೋಗ್ಬಿಡು. ಗರುಡು ಪುರಾಣ ಮಾತಾಡೋದು, ಕಾಕಹ ನಿಮಂತ್ರ ಭೋಜೆ. ಯಾರು ಆಮಂತ್ರಣ ಕೊಡದೇನು ಊಟಕ್ಕೆ ಹೋಗ್ತಾರೋ ಅಂತವ್ರು ಜನ್ಮಾಂತರದಲ್ಲಿ ಕಾಗೆ ಆಗಿ ಹೋಗ್ತಾರಂತ. ಇಲ್ಲಿ ನೋಡ್ರಿ, ಅನಾಹುತ ಪ್ರವಿಶತಿ, ಎಲ್ಲೇ ಆಗ್ಲಿ ನೋಡ್ರಿ. ಮೊದಲೇ ದಿವಸ ನಾವು ಪುರಾಣ ಕೇಳಬೇಕಾದಾಗ ಧೃತರಾಷ್ಟ್ರ ಹೇಳಿ ಕಳಿಸಿದ, ವಿದುರ ಬರಬೇಕಾದಾಗ ದ್ವಾರದಲ್ಲಿ ನಿಂತ್ಕೊಂಡು, ವಾಸ್ತವಿಕವಾಗಿ ಸಹೋದರರ ಅರಮನೆಗೆ ಬರ್ತಾ ಇದ್ರು ಕೂಡ ದಬದಬ ಹೋಗ್ಬಿಡ್ಬೋದಾಗಿತ್ತು, ಒಳಗೆ ಹೋಗದೇನೆ ಅಲ್ಲಿ ಸೇವಕರಿಗೆ ತಿಳಿಸಿ ಧೃತರಾಷ್ಟ್ರದ ಅನುಮತಿಯನ್ನು ತಗೊಂಡು ಹೋದ.
ಅಂದ್ರೆ ತಿಳಿದುಕೊಡ್ರಿ, ಎಂತಹ ನೀತಿಯನ್ನ ತಾನು ಮಾಡಿ ತೋರಿಸಿದ್ದಾನೆ. ಪರ್ಮಿಷನ್ ಇಲ್ಲದೆ ಒಳಗೆ ಹೋಗ್ಬಾರ್ದು. ಅನಾಹುತ ಪ್ರವಿಶತಿ ಅಪೃಷ್ಟೋ ಬಹುಭಾಷತೆ, ಕೇಳದೇ ಇದ್ರೆ ಸಿಕ್ಕಾಪಟ್ಟಿ ಮಾತಾಡೋದು. ಇವತ್ತಿನ ಕಾಲಕ್ಕೂ ಮಾತಾಡಿ ಆಡಿ ನಮ್ಮ ಕಡೆ ಅಂತ ಎಷ್ಟು ಮಾತಾಡ್ತಾನ್ರಿ ಅವನು, ಕಟಿಗೆ ಬಾಯಿ ಇದ್ರೆ ಒಡೆದು ಹೋಗ್ತಿತ್ತು ಅಂತಿರ್ತಾರೆ ನಮ್ಮ ಕಡೆ ಉತ್ತರ ಕನ್ನಡ ಭಾಷೆ. ಅಷ್ಟು ಮಾತಾಡೋದು. ದಾಸರಂತಾರೆ, ತಂಡ ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ ಹೆಂಡು ಮಾತುಗಳೆಲ್ಲ ಹರಿಯ ನಾಮ. ಈ ಚಿಂತನೆ ಬರಬೇಕು, ನಮಗೆ ಬರಲ್ಲ. ಅದು ಬಂದಿತ್ತಂದ್ರೆ ನಾವು ಮಾತನೇ ಆಡುವುದಿಲ್ಲ. ಅದಕ್ಕೆ ಅಂತ ಅಪೃಷ್ಟೋ ಬಹುಭಾಷೆ, ಮಾತನಾಡಬೇಕಾದಾಗ ಎಚ್ಚರಿಕೆ ಇರಬೇಕಂತ. ನನ್ನ ಮಾತಿನ ಅವಶ್ಯಕತೆ ಇದೆ ಇಲ್ಲವೋ, ಹಿತವಾಗಿ ಮಿತವಾಗಿ ಎಲ್ಲರಿಗೆ ಸಮ್ಮತವಾಗುವಂತಹ, ಹಿಂಸೆ ಆಗದೇ ಇರುವಂತಹ ಹಿತ ನುಡಿಗಳನ್ನು ನುಡಿಯುವುದಕ್ಕೆ ಮಾತು ಅಂತ ಕರೀತಾರೆ. ಹೀಗಾಗಿ ಅಪೃಷ್ಟೋ ಬಹುಭಾಷತೆ, ಕೇಳದಿದ್ರು ಸಿಕ್ಕಾಪಟ್ಟಿ ಮಾತಾಡೋದು. ಅವಿಶ್ವಸ್ತೆ ವಿಶ್ವಸತಿ, ಅಯೋಗ್ಯರ ಮೇಲೆ ವಿಶ್ವಾಸ ಮಾಡೋದು. ದುರ್ಯೋಧನಾದಿಗಳ ಮೇಲೆ, ಶಕುನಿ ಮೇಲೆ ವಿಶ್ವಾಸ ಮಾಡೋದು. ದುರ್ಯೋಧನ, ದುಶ್ವಾಸನ, ಕರ್ಣ, ಶಕುನಿ, ಬೇಕಾದಷ್ಟು ದುಷ್ಟರಿದ್ದಾರಲ್ಲ ಅಂತವರ ಮೇಲೆ ವಿಶ್ವಾಸ ಮಾಡೋದು. ಅಂತವರನ್ನೆಲ್ಲ ಮೂಢಚೇತ ಅಂತ ಕರೀತಾರೆ. ಇನ್ನೊಂದು ಮಾತನ್ನಂತಾರೆ, ಅಶಿಸ್ತಂ, ಯಾರಿಗೆ ಉಪದೇಶ ಮಾಡಬೇಕು? ಅಶಿಷ್ಯಂ ಶಾಸ್ತ್ರಿಯೋ ರಾಜನ್, ಯಾರು ಅವನಿಗೆ ಶಿಷ್ಯ ಅಲ್ಲ. ಶಿಷ್ಯತೆ ಅನೇನ ಇದು ಶಿಷ್ಯ, ಹೇಳಿದ್ದನ್ನು ತಿಳಿತಕ್ಕಂಥವನು, ತಿಳಿದದ್ದನ್ನು ಮಾಡ್ತಕ್ಕಂಥವನು ಅರ್ಥ. ಯಾರು ಅಶಿಷ್ಯನೋ ಅವನಿಗೆ ಉಪದೇಶ ಮಾಡ್ಲಿಕ್ಕೆ ಹೋಗ್ಬಾರ್ದು. ಶಿಷ್ಯನಿಗೆ, ತಿಳುವಳಿಕೆ ಉಳ್ಳತಕ್ಕಂಥವನಿಗೆ, ನಮ್ಮ ಮೇಲೆ ಗೌರವ ಭಾವ ಉಳ್ಳವನಿಗೆ ನಾವು ಬೋಧನೆಯನ್ನ ಮಾಡಬೇಕು. ಮಾಡ್ತಾ ಇಲ್ಲ. ಇಲ್ಲಿ ಪಾಠಾಂತರ ಉಂಟು. ಶಿಷ್ಯಂ ನ ಶಾಸ್ತಿ ಚ ಒಂದು ಪಾಠ, ಅಥವಾ ಎಷ್ಟು ಶೂನ್ಯೋಪಮಾಸತೆ ಅಂತ ಇನ್ನೊಂದು. ಎರಡು ವಾಕ್ಯ ಅಂತ ತಪ್ಪಲ್ಲ, ಎರಡು ಪಾಠಾಂತರ. ಒಂದು ಗ್ರಂಥದಲ್ಲಿ ಒಂದು ತರ ಇದೆ, ಇನ್ನೊಂದು ಗ್ರಂಥದಲ್ಲಿ ಇನ್ನೊಂದು ತರ ಇದೆ. ಏನ್ ತಪ್ಪಲ್ಲ, ಇದನ್ನು ಶಾಸ್ತ್ರ ವಿರುದ್ಧವಾದ ಮಾತಲ್ಲ. ಇಷ್ಟು ತಿಳ್ಕೊಡ್ರಿ. ಅಶಿಷ್ಯಂ ಶಾಸ್ತ್ರಿಯೋ ರಾಜನ್, ಅಶಿಷ್ಯನಾಗಿರ್ತಕ್ಕಂಥವನಿಗೆ ಯಾರು ಶಾಸನ ಮಾಡ್ತಾರೋ. ಶಿಷ್ಯಂ ನ ಶಾಸ್ತಿ ಚ, ಶಿಷ್ಯನಾಗಿರ್ತಕ್ಕಂಥವನಿಗೆ ಹಿತಬೋಧನೆಗಳನ್ನು ಯಾರು ಮಾಡಲ್ಲ. ಅಥವಾ ಯಹಾಚ ಶೂನ್ಯೋಪಾಸನೆ, ಯಾರು ಶೂನ್ಯದ ಉಪಾಸನೆಯನ್ನು ಮಾಡ್ತಾರೆ. ಇವತ್ತಿನ ಕಾಲದ ಈ ಬೆಂಗಳೂರಂತ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮೆಡಿಟೇಷನ್ ಹಾಲ್ ಅಂತ ಒಂದು ಮಾಡಿರ್ತಾರೆ. ಮೆಡಿಟೇಷನ್ ಹಾಲ್ ಅಂದ್ರೆ ಏನು? ಧ್ಯಾನ ಮಾಡೋದು. ಧ್ಯಾನ ಮಾಡಬೇಕಾದ್ರೆ ಏನೇನೇನು ಗಂಧ ಗಾಳಿ ಇರಲ್ಲ, ಒಂದು ದೊಡ್ಡ ಜೀರೋ ಹಾಕಿರ್ತಾರೆ, ಅದು ಮುಂದೆ ಕುತ್ಕೊಂಡ್ಬಿಡ್ಬೇಕು. ಶೂನ್ಯೋಪಾಸನ. ಯಾರು ಶೂನ್ಯದ ಉಪಾಸನೆ ಮಾಡ್ತಾರೋ ಅಂತವರು ಮೂಢರು ಅಂತ ವಿದುರ ಉಪದೇಶ ಮಾಡ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ. ಇವತ್ತಿನ ಕಾಲದಲ್ಲಿ ಕಾಮನ್ ಆಗಿಬಿಟ್ಟಿದೆ ಅದು, ಶೂನ್ಯೋಪಾಸನ ಮಾಡಿಕೊಳ್ಳೋದು. ನಿಜವಾಗಿಯೂ ಧ್ಯಾನ ಅಂತಂದ್ರೆ, ಉಪಾಸನ ಅಂತಂದ್ರೆ, ಉಪಾಸನ ಅಂದ್ರೆ ಧ್ಯಾನ. ಧ್ಯಾನ ಶಬ್ದಕ್ಕೆ ಭಗವಂತನ ಅವಯವಗಳ ಚಿಂತನೆ, ಅವನ ಮಹಿಮಾ ಚಿಂತನೆ, ಅದು ಚಿಂತನೆ ಮಾಡೋದಕ್ಕೆ ಧ್ಯಾನ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಕದರ್ಯಂ ಭಜತೆ ಎಷ್ಟು ತಮಾಹುರು ಮೂಢ ಚೇತಸ. ಯಾರು ಕದರ್ಯ, ಕದರ್ಯ ಅಂದ್ರೆ ಯಾರು? ಮಹಾಲೋಭಿ, ಕಡುಲೋಭಿ. ಇವರನ್ನ ನಾಶ ಮಾಡುವಂತಹ ಮಹಾಲೋಭಿ ಯಾರಿದ್ದಾರೋ ಅಂಥವರ ಮೇಲೆ ವಿಶ್ವಾಸ ಮಾಡೋದು. ಕದರ್ಯಂ ಭಜತೆ, ವಿಶ್ವಾಸ ಮಾಡೋದು, ಅವರ ಸೇವೆ ಮಾಡೋದು, ಅವರನ್ನ ನಂಬಿಕೊಳ್ಳಿಟ್ಟುಕೊಳ್ಳೋದು. ಯಾರು ಮಾಡಿದ್ರು ಅಂದ್ರೆ ಶಕುನಿಯನ್ನು ನಂಬಿಕೊಂಡಿದ್ದಾರೆ, ಮಹಾಲೋಭಿ ಅವರು. ಅಂಥವರೆಲ್ಲ ಮೂಢರು ಅಂತ ಬೈತಾನೆ. ಮತ್ತೆ ಪಂಡಿತರ ಮತ್ತು ಮೂರ್ಖರ ಲಕ್ಷಣವನ್ನು ಒಂದೇ ಶ್ಲೋಕದಲ್ಲಿ ಅಂತಾನೆ. ಅರ್ಥಂ ಮಹಾಂತಂ ಅಸಾಧ್ಯ ವಿದ್ಯಾಂ ಐಶ್ವರ್ಯಮೇವ ಚ ವಿಚರ್ಯತ್ಯ ಸಮುನ್ನದ್ಧೋ ಯಹ ಸಹ ಪಂಡಿತ ಮುಚ್ಚತೆ. ಯಾರು ಅಂದ್ರೆ ಮಹಾಂತಂ ಅರ್ಥಂ ವಿದ್ಯಾ ಐಶ್ವರ್ಯಮೇವ ಚ, ಮಹತ್ತರವಾದ ಧನ ಅಥವಾ ಸಂಪತ್ತಾಗಿರಲಿ, ವಿದ್ಯೆ ಆಗಿರಲಿ, ಐಶ್ವರ್ಯ ಅಂದ್ರೆ ಬಂಗಾರ ಬದಲಾಗಿರ್ತಕ್ಕಂಥದ್ದು ಬಂತು ಅಂತಂದ್ರೆ, ಅದು ಬಂದಾಗ ಯಾರಿಗೆ ಅಹಂಕಾರ ಬರಲ್ವೋ ಅವನು ಪಂಡಿತ, ಅಹಂಕಾರ ಬಂದವನಿಗೆ ಮೂಢ ಅಂತ ಬೈತಾ ಇದ್ದಾರೆ ಒಂದೇ ಶ್ಲೋಕದಲ್ಲಿ. ನಮ್ಮ ಕಡೆ ಅಂತಾರ ನೋಡಿ, ಇಲ್ಲಿ ಗಾದೆ ಮಾತು, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿ ಕೊಡೆ ಹಿಡ್ದ ಅಂತ ನಾವು ಕೇಳ್ತೇವೆ. ಹೇಳುವ ಅಭಿಪ್ರಾಯ, ಐಶ್ವರ್ಯ ಬಂದಾಗ ಅಹಂಕಾರ ಬಂತು ಅಂದ್ರೆ ಕೃಷ್ಣಾರ್ಪಣ. ಯಾವುದು ನಮ್ಮಲ್ಲಿ ಉಳಿಯಲ್ವೋ ಅದನ್ನೇ ಐಶ್ವರ್ಯ ಅಂತ ಕರೆದಿದ್ದಾರೆ.
ಯಾವುದು ನಮ್ಮಲ್ಲಿ ಉಳಿಯಲ್ವೋ ಅದನ್ನೇ ಐಶ್ವರ್ಯ ಅಂತ ಕರೀತಾರೆ. ಕಾಳಿದಾಸ ಒಂದ್ ಕಡೆ ಅಂತಾನನ್ಸ, ಐಶ್ವರ್ಯ ಹೇಗೆ ಬರ್ತದೆ ಅಂತಂದ್ರೆ ಸೂರ್ಯೋದಯ ಆಗೋ ಹಾಗೆ ಐಶ್ವರ್ಯ ಬರ್ತದೆ, ನಿಧಾನಕ್ಕಾಗಿ ಐಶ್ವರ್ಯ ಬರ್ತದೆ. ಸೂರ್ಯ ಹುಟ್ಟುವಾಗ ಹೇಗಿರ್ತಾನೆ? ಕೆಂಪಾಗಿ ಇರ್ತಾನೆ, ನಿಧಾನಕ್ಕಾಗಿ ಐಶ್ವರ್ಯ ಬರ್ತದೆ. 8, 10 ಸಮಯ ಆಯಿತು ಅಂತಂದ್ರೆ ಸ್ವಲ್ಪ ಕಿರಣಗಳು ಬೀಳ್ತಾ ಹೋಗ್ತದೆ, ಸ್ವಲ್ಪ ಹಿತವಾಗಿರ್ತದೆ. 12, 1, 2, 3ರವರೆಗೆ ಕಠೋರವಾದ ಬಿಸಿಲು, ಅದರ ತಾಪ ನಮಗೆ ತಡೀಲಿಕ್ಕಾಗಲ್ಲ. ಮುಂದೆ 4, 5, 6 ಆಯ್ತು, 4, 5, 6, 6:30 ಆಯ್ತು ಅಂದ್ರೆ ಮತ್ತೆ ಮುಳುಗಿ ಹೋಗ್ತಾನೆ. ಸಂಪತ್ತು ಕೂಡ ಹಾಗೆ ಬರುವಾಗ ಹೀಗೆ ಬರುತ್ತಂತೆ, ಆಮೇಲೆ ನಿಧಾನಕ್ಕೆ ಬಂದು ಆ ಮಧ್ಯದ ಬಿಸಿಲಿದ್ದ ಹಾಗೆ 12ರಿಂದ 3 ಅಂತ ಏನು ಬಿಸಿಲಿದೆಯಲ್ಲ ಅದು ಮಹಾ ತಾಪ ಕೊಡ್ತಕ್ಕಂಥದ್ದು. ಹಾಗೆ ಇವನ ಐಶ್ವರ್ಯದಿಂದಾಗಿ, ಇವನ ಐಶ್ವರ್ಯದ ದರ್ಪದಿಂದಾಗಿ ಉಳಿದವರಿಗೆಲ್ಲ, ಸುತ್ತಲೂ ಇದ್ದವರಿಗೆಲ್ಲ ತುಂಬಾ ಬೇಸರ ಆಗ್ತಿರ್ತದೆ. ಇಷ್ಟು ಐಶ್ವರ್ಯ ಬಂದದ್ದಕ್ಕೆ ಸೊಕ್ಕು ಬರಿತಾ ಇದ್ದಾನೆ, ಇಷ್ಟು ಸೊಕ್ಕು, ಇಷ್ಟು ದರ್ಪ ತೋರಿಸ್ತಾನೆ ಅಂತ ಜನರೆಲ್ಲ ಬೈಕೋತಾ ಇರ್ತಾರೆ. ಕೆಲವರು ಅಂತಾರೆ ಯಾವಾಗಾದ್ರೂ ದೇವರನ್ನ ಐಶ್ವರ್ಯ ಕಸ್ಕೊಂಡಾನೋ ಅಂತ ಅನ್ಕೊಳ್ತಾರಂತೆ. ಮುಂದೆ ಕ್ರಮೇಣ ಕ್ಷೀಣವಾಗಿ ಹೋಗ್ಬಿಡುತ್ತೆ. ಆದ್ರೆ ಇದು ಐಶ್ವರ್ಯ ಅನ್ನೋದು ಎಲ್ಲರಿಗೂ, ಜ್ಞಾನಿಗಳಿಗೂ ಹೋಗ್ತದೆ, ಅಜ್ಞಾನಿಗಳಿಗೂ ಹೋಗ್ತದೆ. ಆದ್ರೆ ಜ್ಞಾನಿಗಳಿಗೆ ಹೋದಾಗ ಜ್ಞಾನಿಗಳು ಹೀಗೆ ಚಿಂತನೆ ಮಾಡ್ತಾರೆ ಅಂತ ಅಂತಾರೆ. ಯಾಕೆಂದ್ರೆ ಕೆಲವರು ಇವತ್ತಿನ ಕಾಲದಲ್ಲಿ ನೋಡ್ತಾ ಇರ್ತೀವಿ, ಅನೇಕ ಪೇಪರ್ಗಳ ಮಧ್ಯದಲ್ಲಿ ಅಥವಾ ಮೊಬೈಲ್ ಮೂಲಕವಾಗಿ ನೋಡ್ತಾ ಇರ್ತೀವಿ, ಸಾಲದ ಬಾಧೆಯನ್ನ ತಾಳದೆ ನೇಣಿಗೆ ಶರಣು ಅಂತ ನಾವು ಟೈಟಲ್ ನೋಡ್ತಾ ಇರ್ತೇವೆ. ಸಾಲವನ್ನ ಮಾಡಿಬಿಟ್ಟಿರ್ತಾನೆ, ತಡಿಲಿಕ್ಕಾಗದೇನೆ ನೇಣ ಹಾಕೊಂಡ್ಬಿಟ್ಟಿರ್ತಾನೆ. ನಾನು ಹಿಂದಕ್ಕೊಮ್ಮೆ ಯಾವುದೋ ಬಾಯಿಂದ ಒಬ್ರು ವಿಚಾರ ಕೇಳಿದ್ದೆ. ಅವರಿಗೆ 3 ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲ, ಎಂತಾರೆ ಮೋರ್ಗಳು, ಅಂಗಡಿ ಶಾಪ್ಗಳಲ್ಲಿ ಇಟ್ಟಿರ್ತಾರಲ್ಲ, ಏನು ಕಾಂಪ್ಲೆಕ್ಸ್, ಕಾಂಪ್ಲೆಕ್ಸ್, ದೊಡ್ಡ ದೊಡ್ಡ ಇವತ್ತೆಲ್ಲ 3 ಬಿಗ್ ಬಜಾರ್ ಅಂತೆಲ್ಲ ಇರ್ತಾವಲ್ಲ, ಅಂತ ದೊಡ್ಡ ಅಂತ ಅವನು 3 ಇದ್ವು ಅಂತ. ಅವನಿಗೆ 1 ಕಳ್ಕೊಂಡ್ಬಿಟ್ಟ ಅಂತ, ಪೂರ್ಣ ಲಾಸ್ ಆಗಿತ್ತು. ಈ ಕರೋನಾ ಒಳಗಿಂದ ಅದನ್ನ ಕೇಳಿದ್ರು. 1 ಲಾಸ್ ಆಗಿದ್ದಕ್ಕಾಗಿ ಅವನಿಗೆ ಒಂದಿಷ್ಟು ಕೋಟಿ ಹಣ ಹೋಯ್ತಂತೆ. ಆದ್ರೆ ಅದರಿಂದಾಗಿ ಪ್ರಾಫಿಟ್ ಆಗ್ತಿತ್ತು, ಇನ್ನೆರಡಿತ್ತು. ಇದನ್ನ ತಡಿಲಿಕ್ಕಾಗದೇನೆ ಸುಸೈಡ್ ಮಾಡ್ಕೊಂಡ ಅಂತಕೊಂಡು ನಾವು ಪೇಪರ್ ಅದ ಓದಿ ಕೇಳಿದ್ವಿ. ಎಂತಹ ವಿಚಿತ್ರ! ಅದಕ್ಕೆ ಜ್ಞಾನಿಯಾದವನಿಗೂ ಐಶ್ವರ್ಯ ಹೀಗೆ ಹೋಗ್ತದೆ, ಅಜ್ಞಾನಿಯಾದವನಿಗೂ ಹೋಗ್ತದೆ. ಆದ್ರೆ ಜ್ಞಾನಿಯಾದವನು ಏನು ಆಲೋಚನೆ ಮಾಡ್ತಾನೆ ಅಂತಂದ್ರೆ, ಸೂರ್ಯೋದಯದಿಂದ ಹಿಡ್ಕೊಂಡು ಸೂರ್ಯಾಸ್ತ ಆದ ಮೇಲೆ ಐಶ್ವರ್ಯ ನಷ್ಟ ಆಯ್ತು, ಆದ್ರೆ ಮುಂದೆ ನಾನು ಬದುಕಲಿಕ್ಕೆ ಬೇಕಾಗುವಷ್ಟು ಬೆಳಕನ್ನ ಕೊಡ್ಲಿಕ್ಕೆ ಚಂದ್ರ ಬರೋನಿದ್ದ, ಚಂದ್ರನ ಬೆಳಕು ಬರ್ತದೆ, ಅದನ್ನು ಕಾಯ್ದು ಕೂತಿರ್ಬೇಕಂತ. ಇವತ್ತು ಹಣ ಹೋಯ್ತು ಅಂದುಕೊಂಡು ಇವನೇ ನಷ್ಟ ಮಾಡ್ಕೊಂಡ್ಬಿಟ್ಟ ಅಂದ್ರೆ ಅವನು ಮೂಢ ಅಂತ ಕಾಳಿದಾಸನ ಒಬ್ಬನೇ ಅಂತಾನೆ ಅಂತ ಹೇಳಿ ತಿಳ್ಕೊಳ್ಬೇಕು. ಹಾಗೆ ಅದಕ್ಕೆ ಹೇಳ್ತಾರೆ, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿ ಕೊಡೆ ಹೇಳ್ತಾನೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಪಂಡಿತರಾದವರು ಇದೆಲ್ಲ ಐಶ್ವರ್ಯ, ವಿದ್ಯೆ, ಸಂಪತ್ತು ಎಲ್ಲಾ ಬಂದ್ರೂ ಕೂಡ ಅಹಂಕಾರ ಬರದೇ ಇದ್ರೆ ಅವನು ಪಂಡಿತ, ಅಹಂಕಾರ ಬಂದ್ರೆ ಅವನು ಮೂಢ ಅಂತಾರೆ. ಇನ್ನ ಇದು ಡೈರೆಕ್ಟ್ ಆಗಿ ಅವನನ್ನು ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದಾನೆ ವಿದುರ. ಏಕಃ ಸಂಪನ್ನಂ ಅಶ್ನಾತಿ. ನೋಡ್ರಿ, ಎಲ್ಲಾ ಸಂಪತ್ತನ್ನ ತಾನು ಒಬ್ಬನೇ ತಿನ್ನೋದು. ಇಲ್ಲಿ ವ್ಯಾಖ್ಯಾನ ಬರಿಬೇಕಾದಾಗ ಮೃಷ್ಟಾನ್ನವನ್ನ ತಿನ್ನೋದು ಅಂತ. ಮತ್ತೊಬ್ಬರಿಗೆ ಕೊಡದೇನೆ. ನೋಡ್ರಿ, ಏಕಃ ಸಂಪನ್ನಂ ಅಶ್ನಾತಿ ವಸ್ತೆ ವಾಸಶ್ಚ ಶೋಭನಂ ಯಹ ಅಸಂವಿಭಜ್ಯ. ಅಂದ್ರೆ ಸಂವಿಭಜ್ಯ ಅಂದ್ರೆ ವಿಭಾಗ ಮಾಡೋದು, ಅಸಂವಿಭಜ್ಯ ವಿಭಾಗ ಮಾಡಿ ಭೃತ್ಯೇಭ್ಯ ಅಂದ್ರೆ ತನ್ನ ಭೃತ್ಯರಿಗೆ, ಮಿತ್ರರಿಗೆ ಮತ್ತು ಬಂಧು ಬಳಗದವರಿಗೆ ಯಾರು ಹಂಚುವುದಿಲ್ವೋ ಅಂತವನನ್ನು ಮೂಢ ಅಂತ ಕರಿಬೇಕು ಅಂತ ಹೇಳಿ ಇದರ ಅಂತ. ಅದಕ್ಕೆ ಪುರಾಣಗಳು ಅಂತಾರೆ, ಅದತ್ವ ಇಷ್ಟಂ ಅಶ್ನಾತಿ ಸಹ ಗಲಗಂಡವಾನ್ ಅಂದ್ರೆ ಗಲಗಂಡ ರೋಗವುಳ್ಳವನಾಗ್ತಾನೆ. ಅದತ್ವ ಇಷ್ಟಂ ಅಶ್ನಾತಿ, ಇಷ್ಟವಾದ ಪದಾರ್ಥಗಳನ್ನ ಮತ್ತೊಬ್ಬರಿಗೆ ಕೊಡದೇನೆ ಬಚ್ಚಿಟ್ಟಿಟ್ಕೊಂಡು ಯಾರು ತಿಂತಾರೋ, ಗಲಗಂಡ ಅಂದ್ರೆ ಅದೊಂದು ರೋಗ, ಕುತ್ತಿಗೆಲ್ಲ ತುಂಬಾ ಉಬ್ಬಿರುತ್ತಲ್ಲ, ಅಂತಹ ರೋಗ ಉಳ್ಳವನಾಗ್ತಾನೆ ಅಂತ ಗರುಡ ಪುರಾಣ ಅಂತದೆ. ಮನೆಯಲ್ಲಿ ಸಂಡೇ ಇರ್ತದೆ, ಪಾಪ ಒಂದು 5-6 ಜನ ಮನೆಯಲ್ಲಿ, 4 ಜನ, ಗಂಡ ಹೆಂಡತಿ 2 ಮಕ್ಕಳು.
ಒಂದು ಜಾಮೂನು ಪಾಕೆಟ್ ತಂದಿರ್ತಾರೆ, ಮನೆಯಲ್ಲಿ ಜಾಮೂನು ಮಾಡ್ಕೊಳ್ತಾರೆ, ಒಂದು 15-16 ಪೀಸ್ ಆಗಿರುತ್ತೆ. ಇನ್ನೇನು ತಿನ್ನಬೇಕು ಅಂದ ತಕ್ಷಣ ಇವ್ರ ಅಪಾರ್ಟ್ಮೆಂಟ್ ಅಲ್ಲ, ಅಲ್ಲಿ ಯಾವುದೋ ಒಂದು ಕಾಲ್ ಬಂತು. ಅವರು 3 ಜನ ಬರ್ತಾ ಇರ್ತಾರೆ, ಗಂಡ ಹೆಂಡತಿ ಮಗು. ಇವರು ನೋಡಿ ಇವ್ರಿಗೂ ಕೊಟ್ಬಿಟ್ರೆ ನಮಗೆ ತಿನ್ಲಿಕ್ಕೆ ಆಗಲ್ಲ ಅಂದ್ಕೊಳ್ಳೆ ಹೆಂಡತಿಗೆ ಹೇಳ್ಬಿಡ್ತಾರೆ, ಅವ್ರು ಬಂದ್ಬಿಟ್ಟಿದ್ದಾರೆ, ಬೇಗ ಕ್ಲೀನ್ ಮಾಡು. ಅಲ್ಲಿಂದ ಇಲ್ಲಿ ಬರೋದ್ರೊಳಗೆ ಅಂದ್ರೆ ಆ ಮೇನ್ ಡೋರಿಂದ ಈ ಲಿಫ್ಟ್ ಏರಿ ಬರಬೇಕಲ್ಲ, ಅವ್ರು ಬರೋ ಗ್ಯಾಪ್ ಒಳಗ ಎಲ್ಲ ಫ್ರೀಸರ್ ಅಲ್ಲಿ ತೆಗೆದಿಟ್ಬಿಡು, ಅವ್ರು ಹೋದ್ಮೇಲೆ ತಿಂದ್ರ ಆಯ್ತು ಅಂತ ಯಾರು ಮಾಡ್ತಾರೋ ತಿಳ್ಕೊಡ್ರಿ. ಅದರ್ಥ ಇಷ್ಟಮಶ್ನಾತಿ. ಅದಕ್ಕೆ ಅವಾಗೇ ಗಾದೆ ಮಾತು ಹೊರಟು, ಈ ಶಾಸ್ತ್ರದಿಂದಾಗಿನೇ ಗಾದೆ ಮಾತು ಹೊರಟದ್ದು. ಏನದು? ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತ ಅವತ್ತಿನ ಕಾಲಕ್ಕೆ ಆ ಮಾತನ್ನು ಹೇಳಿದ್ರು. ಹೀಗೆ ನೋಡ್ರಿ, ಏಕಃ ಸಂಪನ್ನಂ ಅಶ್ನಾತಿ. ಸಂಪನ್ನ ಅಂತಂದ್ರೆ ಐಶ್ವರ್ಯ ಆಗಿರಲಿ, ಅನ್ನ ಆಗಿರಲಿ, ಎಲ್ಲವನ್ನು ಯಾರು ಭೋಗ ಮಾಡ್ತಾರೋ, ವಸ್ತ್ರಗಳನ್ನು ತಾನು ಒಬ್ಬನೇ ಉತ್ತಮವಾದ ವಸ್ತ್ರಗಳನ್ನ ಉಟ್ಟಿಕೊಳ್ತಾನೋ, ಮತ್ತೆ ವಿಭಾಗ ಮಾಡಿ ಯಾರು ಕೊಡುವುದೋ ಅಂತವನು ಮೂಢ ಮೂಢ ಅಂತ ಬೈತಾರಂತ. ಇದು ಒಂದು ದೊಡ್ಡ ಮಾತು. ಇದರಲ್ಲಿ 2 ಅರ್ಥ ಉಂಟು. ಏಕಃ ಪಾಪಾನಿ ಕುರುತೆ ಫಲಂ ಭುಂಕ್ತೆ ಮಹಾಜನ. 2 ರೀತಿಯಾಗಿ ಅರ್ಥ ಅಂತ ನಾನು ತಿಳಿದಿರೋದು. ಒಬ್ಬೊಬ್ಬರು ಪಾಪ ಮಾಡಿದರೆ 10 ಜನ ಅದರ ದುಃಖವನ್ನು ಅನುಭವಿಸ್ತಾರಂತೆ. ಹೇಗೆ? 2 ರೀತಿಯ ಮಧ್ಯೆ ಅರ್ಥ ತಿಳ್ಕೊಳ್ರಿ. ಈಗ ಒಬ್ಬ ವ್ಯಕ್ತಿ ತಾನು ಪಾಪ ಮಾಡಿದ ಅಂತಂದ್ರೆ, ಪಾಪ ಮಾಡಿದ್ದು 10 ಮಂದಿಗೆ ಗೊತ್ತಾಯ್ತು ಅಂತಂದ್ರೆ ಅದೆಲ್ಲ ಹಂಚಿ ಹೋಗುತ್ತೆ. ಮಾಸ ಮಹಾತ್ಮ್ಯದಲ್ಲಿ ಒಂದು ಪುರಾಣದಲ್ಲಿ ಈ ವಿಚಾರ ಕೇಳ್ತೇವೆ ನಾವು. ಒಬ್ಬ ರಾಜ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ಬೇಕು ಅಂತ ಸಂಕಲ್ಪ ಮಾಡಿದ್ದಂತೆ. ಸಂಕಲ್ಪ ಮಾಡಿದಾಗ ಅನೇಕ ಬ್ರಾಹ್ಮಣರು ಬರಬೇಕಾಗಿದೆ. ಹೀಗಾಗಿ ಬೈಲಲ್ಲಿ ಅಡಿಗೆ, ಬೈಲು ಅಂದ್ರೆ ಏನು? ಓಪನ್ ಪ್ಲೇಸ್. ಅಲ್ಲಿ ಅಡಿಗೆ ಮಾಡ್ತಾ ಇದ್ದಾನೆ. ಅಡಿಗೆ ಮಾಡಿಸ್ತಾ ಇದ್ದಾನೆ. ಅಡಿಗೆಯವರು ಅಡಿಗೆ ಮಾಡ್ತಾ ಇದ್ದಾರೆ. ಅಡಿಗೆಯವರು ಅಡಿಗೆ ಕೆಲಸದಲ್ಲಿ ಬ್ಯುಸಿ ಇರಬೇಕಾದಾಗ ಯಾವುದೋ ಪಾಯಸವೋ ಅನ್ನವೋ ಸಾರು ಯಾವುದೋ ಪದಾರ್ಥ ಇತ್ತು. ಮೇಲೆ ಏನಾಗ್ತಾ ಇದೆ ಅಂದ್ರೆ, ಇದೆಲ್ಲ ಕಥೆ ಕೇಳಿರ್ಬೇಕು ಪ್ರಾಯ. ಒಂದು ಗರುಡ ಪಕ್ಷಿ ಸರ್ಪವನ್ನು ಎತ್ಕೊಂಡು ಹೋಗ್ತಾ ಇದೆ ತನ್ನ ಆಹಾರಕ್ಕಾಗಿ. ಅದು ವಿಷವನ್ನು ಚೆಲ್ಲಿ ಬಿಡ್ತದೆ. ವಿಷವನ್ನು ಬಿಟ್ಟಾಗ ಅದು ಅಕಸ್ಮಾತ್ತಾಗಿ ಈ ಪಾತ್ರೆಯಲ್ಲಿ, ಬ್ರಾಹ್ಮಣರಿಗೆ ಬಡಿಸುವ ದೊಡ್ಡ ಅನ್ನದ ಪಾತ್ರೆಯಲ್ಲಿ ಬಿದ್ದು ಬಿಡುತ್ತದೆ. ಅದು ತಿಳಿಯದೇನೆ ಬ್ರಾಹ್ಮಣರ ಭೋಜನ ಎಲ್ಲ ಮುಗಿದೋಯ್ತು. ಅನೇಕ ಬ್ರಾಹ್ಮಣರು ಸತ್ತು ಹೋಗ್ತಾರೆ. ಹೀಗಾಗಿ ಬ್ರಹ್ಮಹತ್ಯಾ ದೋಷ ಬಂತು. ಈ ಬ್ರಹ್ಮಹತ್ಯಾ ದೋಷ ಯಾರಿಗೆ ಕೊಡಬೇಕು? ದೊಡ್ಡ ಪ್ರಶ್ನೆ ಬಂತು. ಯಾರಿಗೆ ಕೊಡಬೇಕು ಈ ಪಾಪವನ್ನ? ರಾಜನಿಗೆ ಕೊಡಬೇಕಾ? ರಾಜನಿಗೆ ಗೊತ್ತೇ ಇಲ್ಲ. ಹೋಗ್ಲಿ ಅಡಿಗೆ ಮಾಡಿದವ್ರಿಗೆ ಕೊಡಬೇಕಾ? ಅಡಿಗೆ ಮಾಡಿದವರಿಗೆ ಮಾಡುವಾಗ ವಿಷ ಹಾಕಿರೋದು ಗೊತ್ತಿಲ್ಲ. ಹೋಗ್ಲಿ ಗರುಡನಿಗೆ ಕೊಡಬೇಕಾ? ಗರುಡ ತನಗೆ ಆಹಾರ ಬೇಕು ಅಂತ ಸರ್ಪವನ್ನು ಎತ್ಕೊಂಡು ಹೋಗ್ತಾ ಇದೆ. ಇನ್ನ ಆ ಬ್ರಹ್ಮಹತ್ಯಾ ದೋಷವನ್ನ ಸರ್ಪಕ್ಕೆ ಕೊಡಬೇಕಾ? ಸರ್ಪ ತಾನು ಮತ್ತೆ ಎಲ್ಲಿ ಸಾಯ್ತೇನೋ ಅನ್ನೋ ಭಯಕ್ಕಾಗಿ ವಿಷವನ್ನ ಕಾರಿದೆ. ಹೀಗಾಗಿ ಸರ್ಪಕ್ಕೆ ಆ ದೋಷ ಕೊಡೋ ಹಾಗಿಲ್ಲ, ಗರುಡನಿಗೆ ಕೊಡೋ ಹಾಗಿಲ್ಲ, ರಾಜನಿಗೆ ಕೊಡೋ ಹಾಗಿಲ್ಲ, ಅಡಿಗೆಯವನಿಗೆ ಕೊಡೋ ಹಾಗಿಲ್ಲ. ಹೋಗ್ಲಿ ಅಟ್ಲೀಸ್ಟ್ ಬಡಿಸಿದವರಿಗೆ ಕೊಡಬೇಕಾ? ಬಡಿಸೋರಿಗೆ ಏನೂ ಗೊತ್ತಿಲ್ಲ. ಈ ಪಾತ್ರೆ ತಗೊಂಡು ಬಡಿಸು ಅಂದ್ರೆ ಬಡಿಸಿಬಿಟ್ಟಿದ್ದಾರೆ ಅಷ್ಟೇ. ಹಾಗಾದ್ರೆ ಈ ಬ್ರಹ್ಮಹತ್ಯಾ ದೋಷ ಕೊಡುವುದು ಯಾರಿಗೆ ಅನ್ನೋ ಪ್ರಶ್ನೆ ಹಾಕಿ ಉಳಿತು. ಅದಕ್ಕೆ ಹೇಳ್ತಾರೆ, ಈ ವಿಷಯ 10 ಮಂದಿಗೆ ತಿಳಿಯುವ ಹಾಗೆ ಡಂಗರ ಸಾರಿಸಿ ಅಂತ ಹೇಳ್ತಾರೆ. 10 ಮಂದಿಗೆ ತಿಳಿದು ಹೋಯ್ತು. ಅವಾಗ ಆ ಬ್ರಹ್ಮಹತ್ಯಾ ದೋಷವನ್ನ ಅವರಿಗೆಲ್ಲ ಹಂಚಿದ್ರು. ಅದಕ್ಕೆ ಮಾಡಿದವರು ಪಾಪ, ಆಡಿದವರು ಬಾಯಲ್ಲಿ ಅಂತ. ನಾವು ವಾಲ್ಮೀಕಿಯ ಕಥೆಯನ್ನು ಈ ರೀತಿಯಾಗಿ ಕೇಳೋದುಂಟು. ಹಿಂದೆ ನಾರದರು ಒಂದು ಬಾರಿ ಬಂದಾಗ ಉಪದೇಶ ಮಾಡಿ ಹೋಗ್ತಾರೆ. ರಾಮ ಅಂದಕ್ಕೆ ಬರಲಿಲ್ಲ, ಮರ ಅಂತಂದ್ರು. ಆಮೇಲೆ ರಾಮ ಅಂತಂದ್ರು. ಆಮೇಲೆ ರಾಮಾಯಣವನ್ನು ಬರೀತಾರೆ. ಬರೆಯೋಕ್ಕಿಂತ ಮುಂಚೆ ಅವರ ಪಾಪ ಬೇಕಾದಷ್ಟು ಬೆಟ್ಟದಷ್ಟಾಗಿತ್ತು. ಅದು ಪಾಪ ಪರಿಹಾರಕ್ಕಾಗಿ ಏನ್ ಮಾಡಬೇಕು ಅಂತ ಕೇಳಿದಾಗ ನಾರದರು ಹೀಗೆ ಉತ್ತರಿಸಿದರು ಅಂತುಂಟು. ಒಂದು ಕಡೆ ಪಾಪಗಳನ್ನ 10 ಜನಕ್ಕೆ ತಿಳಿಬೇಕು, ಪುಣ್ಯ ಗೌಪ್ಯವಾಗಿ ಇಡಬೇಕು. ಅವರು ಉಪಾಯ ಹೇಳಿದ್ರು. ಏನು ಅಂತಂದ್ರೆ, ನಿನ್ನ ಮಗಳ ಜೊತೆಗೆ ನೀನು ಮಲಗಬೇಕು. ಮಲಗುವಾಗ ಮಧ್ಯದಲ್ಲಿ ನೀನು ನಿನ್ನ ಮಗಳ ಮಧ್ಯದಲ್ಲಿ ದೊಡ್ಡ ಕತ್ತಿ ಅಂದ್ರೆ ಖಡ್ಗವನ್ನು ಇಟ್ಟು ನೀನು ಮಲಗಬೇಕು. ಆದ್ರೆ ಖಡ್ಗ ಇಟ್ಟದ್ದು ಗೊತ್ತಾಗಬಾರ್ದು, ಮಲಗಿದ್ದಾರೆ ಅಂತ ಅಷ್ಟೇ ಗೊತ್ತಾಗಬೇಕು ಅಂತ. ಇದನ್ನೆಲ್ಲ ಜನರು ಮಾತನಾಡಿ ಆಡಿ 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 ಅವರ ಪಾಪ ಎಲ್ಲ ಸವಿದು ಅವರಿಗೆಲ್ಲ ಹಂಚಿ ಹೋಯ್ತು ಅಂತ ಹೇಳಿ ವಾಲ್ಮೀಕಿ ರಾಮಾಯಣದ ಕಥೆಯ ಪ್ರಾರಂಭದಲ್ಲಿ ಈ ವಿಚಾರವನ್ನು ನಾವು ಕೇಳ್ತೇವೆ.
ಹೇಳುವ ಅಭಿಪ್ರಾಯ ಏನು ಅಂತಂದ್ರೆ, ಮಾಡಿದವರ ಪಾಪ ಆಡಿದವರ ಬಾಯಿರಂದಾಗೆ ನಾವೆಲ್ಲ ಮತ್ತೊಬ್ಬರ ವಿಷಯಗಳನ್ನೇ ಮಾತನಾಡ್ತಾ ಇರ್ತೇವೆ. ನಮ್ದೇನು ಸ್ವಭಾವ ಅಂತಂದ್ರೆ, ನಾವು ಸ್ವಾಮಿಗಳ ಜೊತೆಗೆ ಸಂಚಾರದಲ್ಲಿದ್ದಾಗ ಧನುಷ್ಕೋಟಿಗೆ ಹೋಗಿದ್ವಿ. ಅಲ್ಲಿ ಧನುರಾಕಾರವಾಗಿ ಚಿತ್ರವನ್ನು ಬಿಡಿಸಿ ಮಣ್ಣನ್ನು ತಗೊಂಡು ನಾವು ಮಾಡಿದ ಪಾಪಗಳನ್ನು 10 ಮಂದಿಗೆ, 50 ಮಂದಿಗೆ, 100 ಮಂದಿಗೆ ಗೊತ್ತೋ ಹಾಗೋ ಹಾಗೆ ಕೈಯನ್ನ ಎತ್ತಿ ಪಾಪಗಳನ್ನು ಹೇಳ್ಕೊಳ್ಬೇಕಂತ. ಯಾಕಂದ್ರೆ ಪಾಪ ಹಂಚತ್, ಪುಣ್ಯ ಹೇಳಬಾರ್ದಂತ. ಪುಣ್ಯ ಗೌಪ್ಯವಾಗಿರಬೇಕು. ನಾವೆಲ್ಲ ಉಲ್ಟಾ ಮಾಡ್ತೇವೆ, ಪುಣ್ಯವನ್ನ ಬಹಿರಂಗ ಮಾಡ್ತೇವೆ. ನಾನು ಇವಾಗ ಇಂಥ ದಿವಸ ಮತ್ತೆ ಅಲ್ಲಿ ಪ್ರಯಾಗಕ್ಕೆ ಹೋಗಿ ಸ್ನಾನವನ್ನು ಮಾಡ್ಕೊಂಡು ಬಂದೆ ಅಂತಕೊಂಡು ಸ್ಟೇಟಸ್ ಹಾಕಿ ಎಲ್ಲ ಫೇಸ್ಬುಕ್ ವಾಟ್ಸಪ್ಗಳೆಲ್ಲ ಹಾಕಿ 100 ಮಂದಿಗೆ ಹೇಳ್ಬೇಕು. ಪಾಪವನ್ನ ಗೌಪ್ಯ ಮಾಡಬೇಕು. ಪುಣ್ಯ ಗೌಪ್ಯ ಇರಬೇಕು, ಪಾಪ ಬಹಿರಂಗವಾಗಿರ್ಬೇಕು. ನಮ್ದೆಲ್ಲ ಪರಿಸ್ಥಿತಿ ಪುಣ್ಯ ಬಹಿರಂಗವಾಗಿ ಪಾಪ ಗೌಪ್ಯವಾಗಿದೆ. ಹೀಗೆಲ್ಲ ನಾವೆಲ್ಲ ಪಾಪಿಗಳಾಗಿದ್ದೇವೆ. ಇವತ್ತಿನ ಕಾಲಕ್ಕಂತೂ ಈ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಏನೇನು ವಿಚಿತ್ರ ಪುಣ್ಯ ಮಾಡ್ತಾರೆ ಗೊತ್ತಾ, ಊಹೆ ಮಾಡ್ಲಿಕ್ಕೆ ಆಗಲ್ಲ. ನಾವು ಮೊನ್ನೆ ಒಂದು ತಂದೆ ನೋಡ್ತಾ ಇದ್ವಿ ಯಾವುದೋ ವಿಡಿಯೋ. ಈಗ ಸಾಮಾನ್ಯ ಏನಾಗ್ತದೆ ಅಂದ್ರೆ, ಇಲ್ಲಿ ಯಾರೋ ಶ್ರಾದ್ದ ಮಾಡ್ತಾ ಇದ್ರು ಅಂದ್ರೆ ಇನ್ನೊಬ್ರು ಯಾರೋ ವಿಡಿಯೋ ಕಾಲ್ ಒಳಗ ಪಿಂಡವನ್ನು ತೋರಿಸಿ ನಮಸ್ಕಾರ ಮಾಡಿಸ್ತಿರ್ತಾರೆ. ಅವ್ರು ಗೊತ್ತಲ್ಲೇ ನಮಸ್ಕಾರ ಮಾಡ್ತಾರ. ಇಲ್ಲಿ ಇಂಡಿಯಾ ಒಳಗ ಶ್ರಾದ್ದ ನಡೀತಾ ಇರ್ತದ, ಅಮೇರಿಕ ಅಂತ ನಮಸ್ಕಾರ ಮಾಡೋದು ಒಂದು ಇವತ್ತು ಪದ್ಧತಿ ಅಥವಾ ನೋಡಿದ್ದು ಕೇಳಿದ್ದು. ಮೊನ್ನೆ ಭಾರಿ ವಿಚಿತ್ರ ಏನು ಅಂದ್ರೆ, ಪ್ರಯಾಗದೊಳಗೆ ಒಬ್ಬ ಹೆಣ್ಮಗಳು ತಾನು ಸ್ನಾನ ಮಾಡಿದ್ರು. ಸ್ನಾನ ಮಾಡ್ಬೇಕಾದ್ರೆ ಮೊಬೈಲ್ ಹಿಡ್ಕೊಂಡು ಹಿಂಗೆ ಸ್ನಾನ ಮಾಡಿದ್ರು. ಅವ್ರಿಗೆ ಸ್ನಾನ ಮಾಡಿಸ್ಬೇಕಲ್ಲ, ಯಾರಿಗೆ? ಇಲ್ಲಿ ಬರದೇ ಇದ್ದವ್ರಿಗೆ, ಪ್ರಯಾಗಕ್ಕೆ ಬರದೇ ಇದ್ದವರಿಗೆ ಅಲ್ಲಿ ಸ್ನಾನ ಮಾಡಿಸ್ಬೇಕಲ್ಲ. ಒಂದು ಜಿಪ್ಲಾಕ್ ಕವರ್ ಒಳಗೆ ಫೋನ್ ಇಟ್ಟು ಅದ್ರೊಳಗೆ ವಿಡಿಯೋ ಕಾಲ್ ಮಾಡಿಟ್ಟು ಅದ್ರ ಜೊತೆಗೆ ಅದನ್ನೂ ಮುಳುಚಿದ್ರು. ಅವರೆಲ್ಲ ಅದ್ರೊಳಗೆ ಕೂತಿದ್ರು. ನಿಮಗೂ ಸ್ನಾನ ಆಯ್ತು ಅಂತ. ಏನು ಮೂರ್ಖರು ಜನ. ಹಾಗೆ ಮಾಡಿದ್ದು ಒಂದು ಯಾವುದೋ ರೀಲ್ಸ್ ನೋಡಿದ್ವಿ ನಾವು. ಈ ರೀತಿಯಾಗಿ ವಿಚಿತ್ರವಾದ ಬುದ್ಧಿ ಇರ್ತದೆ. ಇರಲಿ, ಅಂತೂ ಏಕಃ ಪಾಪಾನಿ ಕೊರತೆ ಫಲಂ ಭುಂಕ್ತೆ ಮಹಾಜನ ಭೋಕ್ತಾರಂ ಪ್ರಮುಚ್ಚಂತೆ ಅದು ಹೇಳಿದೆ. ಇದು ಒಂದು ಅರ್ಥ. ಆದರೆ ಇನ್ನೊಂದು ಅರ್ಥ ಏನು ಅಂತಂದ್ರೆ, ಒಬ್ಬವನು ಪಾಪ ಮಾಡಿದರೆ ಅದರ ಫಲವನ್ನ, ಸುಖದ ಅನುಭವವನ್ನ 10 ಜನ ಅನುಭವಿಸ್ತಾರಂತೆ. ಆದ್ರೆ ಪಾಪದ ದುಃಖವನ್ನು ಮಾತ್ರ ಅವನು ಮಾತ್ರ ಬೈತಾನಂತೆ. ಅದಕ್ಕೆ ಹೇಳ್ತಾರೆ ಏಕಃ ಪಾಪಾನಿ ಕುರುತೆ ಫಲಂ ಭುಂಕ್ತೆ ಮಹಾಜನಾ ಭೋಕ್ತಾರಂ ವಿಪ್ರಮುಚ್ಚಂತೆ. ಭೋಗವನ್ನು ಮಾಡ್ತಕ್ಕಂಥವ್ರು ಬ್ರಾಹ್ಮಣರಾಗಿ ಉಳಿತಾರೆ, ಶುದ್ಧರಾಗಿ ಉಳಿತಾರೆ. ಆದ್ರೆ ಕರ್ತ ದೋಷೇಣ ಲಿಪ್ಯತೆ. ಪಾಪ ಮಾಡಿರ್ತಕ್ಕಂಥವ್ರು ಮಾತ್ರ ದೋಷಿ ಆಗ್ತಾನೆ. ಅಂದ್ರೆ ತಿಳ್ಕೊಡ್ರಿ, ಇವತ್ತು ಒಬ್ಬ ವ್ಯಕ್ತಿ ಒಂದು ಸಂಸಾರವನ್ನು ನಡೆಸಬೇಕಾದಾಗ ಮನೆಯೋ, ಒಂದು ಕಾರೋ, ಒಂದು ಬ್ಯಾಂಕ್ ಬ್ಯಾಲೆನ್ಸೋ ಅಥವಾ ಇತ್ಯಾದಿಗಳೇನಾದರೂ ತಾನು ಮಾಡಬೇಕಾದಾಗ ಹೆಂಡತಿ ಮಕ್ಕಳ ಪೋಷಣೆಗಾಗಿ ಅನೇಕ ಪಾಪಗಳನ್ನು ಮಾಡ್ತಾನೆ. ಅನೇಕ ಪಾಪಗಳನ್ನು. ತಿನ್ನಬಾರದು ಜಾಗಕ್ಕೆ ತಿಂತಾನೆ, ಹೋಗಬಾರದು ಜಾಗಕ್ಕೆ ಹೋಗ್ತಾನೆ, ಮಾಡಬಾರದು ಕರ್ಮಗಳೆಲ್ಲ ಮಾಡ್ತಾನೆ. ಇದೆಲ್ಲ ಯಾಕೆ ಅಂದ್ರೆ ದುಡ್ಡಿಗಾಗಿ ಮಾಡ್ತಾನೆ. ಸಂಸಾರ ಉಳಿಸೋಗೋಸ್ಕರವಾಗಿ, ಹೆಂಡತಿ ಮಕ್ಕಳ ಪೋಷಣೆಗಾಗಿ, ಸಂಪತ್ತದ ಸಂಗ್ರಹಕ್ಕಾಗಿ ಅನೇಕ ಪಾಪಗಳನ್ನು ಮಾಡ್ತಾನೆ. ಅದರ ಸುಖ ಭೋಗಗಳನ್ನ ಹೆಂಡತಿ ಮಕ್ಕಳು ಮಾಡಿದ್ರು. ಆದ್ರೆ ಆ ಪಾಪದ ದುಃಖವನ್ನ ಇವನು ಮಾತ್ರ ಬೈತಾನೆ. ನೋಡ್ರಿ, ಹಣ ಸಂಪಾದನೆ ಮಾಡಬೇಕಾದಾಗ ಪಾಪ ಬಂತು. ತಾನು ಮರಣ ಹೊಂದುವಾಗ ಸಂಪಾದನೆ ಮಾಡಿದ ಹಣ ಬರಲಿಲ್ಲ. ಸಂಪಾದನೆ ಮಾಡುವಾಗ ಯಾವ ಪಾಪ ಬಂದಿತ್ತೋ ಪಾಪವನ್ನ ಮಾತ್ರ ಹೊತ್ಕೊಂಡು ಹೋಗ್ತಾನೆ. ಹಣ ಎಲ್ಲ ಇಲ್ಲಿ ಬಿಟ್ಟು ಹೋಗ್ತಾನೆ. ಕೋಟಿಗಟ್ಟಲೆ ಹಣವನ್ನು ಸಂಪಾದನೆ ಮಾಡ್ತಾರೆ, ನೆಲದಲ್ಲಿ ಇಡ್ತಾರೆ, ಪೈಪಲ್ಲಿ ಇಟ್ಟಿರ್ತಾರೆ, ಎಲ್ಲ ಕೇಳ್ತಾನ. ಅದೆಲ್ಲ ಹಣ ಇಲ್ಲೇ ಉಳಿತು. ಜಯಲಲಿತಾ ಬೇಕಾದಷ್ಟು ಹಣ ಸಂಪಾದನೆ ಮಾಡಿದ್ರು. ಹಣದ ಮೇಲೆ ಒಂದು ನೋಟ್ ಹಾಕ್ಲಿಲ್ಲ. ತಿಳಿದುಕೊಡ್ರಿ, ಪಾಪ ಮಾಡುವನು ಒಬ್ಬವನಾದ್ರೆ ಅದರ ಸುಖವನ್ನ ಅನುಭವಿಸೋರು ಬೇರೆ ಜನ, ಅವರಿಗೆ ದುಃಖದ ಲೇಪ ಇಲ್ಲ. ಆದರೆ ಕರ್ತ ದೋಷೇಣ ಲಿಪ್ಯತೆ. ಕರ್ಮವನ್ನ, ಆ ಪಾಪವನ್ನ, ಹಣ ಸಂಪಾದನೆ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಪಾಪ ಏನಿದೆ ಅದಕ್ಕೆ ಭೋಗಿ ಅಂದ್ರೆ ಪಾಪದ ಭೋಗವನ್ನ ಮಾತ್ರ ಇವನು ಮಾಡ್ತಾನೆ ಅಂತ ವಿಚಾರವನ್ನು ನಿರ್ವಹಿಸ್ತಾನೆ. ಇನ್ನೊಂದು 2 ವಿಚಾರಗಳನ್ನು ಹೇಳಿ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಕ್ಷಮಾಗುಣ ಅನ್ನೋದು ಎಷ್ಟು ದೊಡ್ಡದಾದ ಗುಣ, ಎಷ್ಟು ಅದ್ಭುತವಾದ ಮಾತನ್ನು ಅಂತಾರೆ.
ಕ್ಷಮಾ ಹಿ ಪರಮಂ ಬಲಂ ಅಂತಂದ. ಯಾರಲ್ಲಿ ಕ್ಷಮೆ ಎಂಬತಕ್ಕಂಥದ್ದಿರ್ತದೋ ಅದರಷ್ಟು ದೊಡ್ಡ ಬಲಿಷ್ಠವಾದದ್ದು ಅಸ್ತ್ರ ಇನ್ನೊಂದು ಯಾವುದಿಲ್ಲ. ಮುಂದೆ ಅಂತಾರೆ, ಕ್ಷಮಾಗುಣೋ ಹಿ ಅಶಕ್ತಾನ ಶಕ್ತಾನ ಭೂಷಣಂ ಕ್ಷಮಾ. ಇದು ಸುಭಾಷಿತಕಾರರ ಮಾತನ್ನು ಕೇಳಿ ನಾನು ಸುಭಾಷಿತ ಅನ್ನುವ ಒಂದು ಪುಸ್ತಕ, 100 ಸುಭಾಷಿತ ಅನ್ನುವ ಪುಸ್ತಕದಲ್ಲಿ ಈ ಶ್ಲೋಕ ಇದೆ, ನಾನು ನೋಡಿದ್ದೇನೆ. ಕ್ಷಮಾಗುಣೋ ಹಿ ಅಶಕ್ತಾನ ಶಕ್ತಾನ ಭೂಷಣಂ ಕ್ಷಮ. ಅಶಕ್ತರಿಗೆ ಈ ಅಶಕ್ತರಾಗಿರ್ತಕ್ಕಂಥವರಿಗೆ ಕ್ಷಮ ಅನ್ನೋದು ಗುಣ ಆಗಿದ್ರೆ ಶಕ್ತರಿಗೆ ಈ ಕ್ಷಮ ಅನ್ನೋದು ಭೂಷಣ. ಹೀಗಾಗಿ ಕ್ಷಮಾ ಹಿ ಪರಮಂ ಬಲಂ, ಕ್ಷಮ ದೊಡ್ಡ ಬಲವಾಗಿರ್ತಕ್ಕಂಥದ್ದು ಅಂತಾರೆ. ಕ್ಷಮಾ ಹಿ ವಶೀಕೃತೆ ಲೋಕೆ ಕ್ಷಮಾಯಂ ಕಿನ್ನ ಸಾಧ್ಯತೆ ಶಾಂತಿ ಖಡ್ಗ ಕರೇಯಸ್ಯ ಕಿಂ ಕರಿಷ್ಯತಿ ದುರ್ಜನಃ. ಎಂತಹ ಮಾತಂತಾರೆ ಅಂದ್ರೆ, ಕ್ಷಮಾ ಹಿ ವಶೀಕೃತೆ ಲೋಕೆ, ಲೋಕದಲ್ಲಿ ಯಾರು ಕ್ಷಮೆಯನ್ನ ತನ್ನೊಳಗೆ ಇಟ್ಕೊಂಡಿರ್ತಾನೋ, ಯಾರು ತನ್ನ ಜೀವನದಲ್ಲಿ ಕ್ಷಮಾ ಎಂಬ ದೊಡ್ಡ ಗುಣಗಳನ್ನ ಅನುಸರಿಸಿಕೊಂಡಿರ್ತಾನೋ, ಅಳವಡಿಸಿಕೊಂಡಿರ್ತಾನೋ, ಅಂಥವನಿಗೆ ಯಾವುದೂ ಅಸಾಧ್ಯ ಅಲ್ಲ. ಕ್ಷಮೆಯ ಕಿನ್ನ ಸಾಧ್ಯತೆ, ಕ್ಷಮೆಯಿಂದಾಗಿ ಯಾವುದು ಸಾಧನೆ ಮಾಡ್ಲಿಕ್ಕೆ ಬರಲ್ಲ, ಎಲ್ಲವೂ ಸಾಧ್ಯವೇ. ಶಾಂತಿ ಖಡ್ಗ ಕರೇಯಸ್ಯ, ಶಾಂತಿ ಕ್ಷಮಾ ಎಂಬತಕ್ಕಂಥ ಖಡ್ಗ ಯಾರ ಕೈಯಲ್ಲಿರ್ತದೋ ಕಿಂ ಕರಿಷ್ಯತಿ ದುರ್ಜನ, ದುರ್ಜನರು ಏನು ಮಾಡ್ತಾರೆ? ಏನು ಮಾಡ್ಲಿಕ್ಕೂ ಆಗಲ್ಲ. ಕ್ಷಮಾ ಎಂಬ ಗುಣ ಇರಬೇಕಂತ. ಎಷ್ಟು ಸಾಕ್ಷ್ಯಗಳು ಬೇಕು ನಿಮಗೆ ದ್ರೌಪದಿಯಲ್ಲಿರ್ತಕ್ಕಂತಹ ಕ್ಷಮಾ ಗುಣ. ಇವತ್ತಿನ ಕಾಲದಲ್ಲಿ ಒಂದು ಮಗು ಇನ್ನೊಂದು ಮಗು ಜೊತೆಗೆ ಏನಾದರೂ ಪೆನ್ಸಿಲ್ಲೋ ಪೆನ್ನೋ ಬುಕ್ಕೋ ಅಥವಾ ಎರೇಸರೋ ಯಾವುದೋ ಒಂದರಿಂದಾಗಿ ಜಗಳ ಆಡಿದ್ರೆ ಪೇರೆಂಟ್ಸ್ ಜಗಳ ಆಡ್ಲಿಕ್ಕೆ ಹೋಗ್ತಾರೆ. ಆದರೆ ತನ್ನ ಮಕ್ಕಳನ್ನೇ ಕಳೆದುಕೊಂಡಾಗ ದ್ರೌಪದಿಯ ಕ್ಷಮೆಯ ಗುಣ ಅಂತದ್ದು. ಅಶ್ವತ್ಥಾಮಾಚಾರ್ಯ ಕೊಲ್ತೇನೆ ಅಂತೇಳಿ ಹೊರಟು ನಿಂತಾಗ ಕ್ಷಮಾ ಮಾಡಿ ಬಿಡೋಣ ಅಂತಂತಾಳೆ ದ್ರೌಪದಿ. ಯಾಕೆಂದ್ರೆ ನಾನು ನನ್ನ ಮಕ್ಕಳನ್ನು ಕಳ್ಕೊಂಡಾಗ ಯಾವ ರೀತಿಯಾಗಿ ದುಃಖ ಪಡ್ತಾ ಇದ್ದೇನೋ ಆ ರೀತಿಯಾಗಿ ಈ ಅಶ್ವತ್ಥಾಮಾಚಾರ್ಯನು ಕೊಂದುಬಿಟ್ರೆ ಅವರ ತಾಯಿ ಕೃಪಿಯೂ ಕೂಡ ದುಃಖ ಪಡಬೇಕಾಗ್ತದೆ. ಎಂತಹ ಕ್ಷಮಾಗುಣ, ಎಂತಹ ಔದಾರ್ಯ! ನನ್ನ ಹಾಗೆ ಕೃಪಿ ದುಃಖ ಪಡಬೇಕಾಗ್ತದೆ, ಆದ್ದರಿಂದಾಗಿ ಅಶ್ವತ್ಥಾಮರನ್ನ ಬಿಟ್ಟು ಬಿಡೋಣ ಅಂತೇಳಿ ಕ್ಷಮಾ ತೋರಿದ ಮಹಾನುಭಾವತಿ ದ್ರೌಪದಿ ದೇವಿ. ಎಂತಹ ಕ್ಷಮಾಗುಣ! ಧರ್ಮರಾಜನಲ್ಲಿ ಎಂತಹ ಕ್ಷಮಾಗುಣ ಇದೆ! ಪಾಂಡವರ ಸಮೇತ ಧರ್ಮರಾಜ ಸಮೇತರಾದ ಎಲ್ಲರನ್ನೂ ಕೂಡ ಕಾಲಿಗೆ ಅಟ್ಟಿದ್ರು ಕೂಡ ಒಂದು ಮಾತು ಆಚೆ ಈಚೆ ಮಾತಾಡಲಿಲ್ಲ ಮಹಾರಾಜ. ಎಂತಹ ಕ್ಷಮಾಗುಣ ನಮ್ಮ ಧರ್ಮರಾಜನಲ್ಲಿದೆ. ಬೇಡ, ನಿತ್ಯದಲ್ಲಿ ನಾವು ಕಾಣುವಂತಹ ಭೂದೇವಿ, ಸಮುದ್ರ ವಸನೇ ದೇವಿ, ಪರ್ವತಸ್ಥಿರ ಮಂಡಿತೆ, ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ. ಬೆಳಿಗ್ಗೆ ಎದ್ದ ಮೇಲೆ ಪ್ರಾರಂಭ. ಬೆಳಿಗ್ಗೆ ಏಳಬೇಕಾದಾಗಲೇ ಮಂಚದಿಂದ ಕೆಳಗೆ ಕಾಲಿಡಬೇಕಾದಾಗ ಪಾಪಸು ಭೂತಾಯಿಯನ್ನ ಒದಿತಾನೆ ಹೇಳ್ತೇವೆ. ಇವತ್ತಿನ ಕಾಲಕ್ಕೆ ತಾಯಿ ಪುಟ್ಟ ಮಗುವನ್ನ ಎಷ್ಟು ದಿವಸ ಕಾಪಾಡಿದಾಳು? 1 ವರ್ಷ, 1.5 ವರ್ಷ ಆದ್ಮೇಲೆ ತುಂಬಾ ಭಾರ ಆಗುತ್ತೆ, ಕೆಳಗೆ ನಡೆಸ್ತಾರೆ. 2 ವರ್ಷ 3 ವರ್ಷದ ಮಗುವೇ ಎತ್ಕೊಂಡೇ ಹೋಗಲ್ಲ. ನಾವು ಹುಟ್ಟಿದ ಆರಭ್ಯ ಸಾಯೋ ಪರ್ಯಂತರವಾಗಿ ಭೂತಾಯಿಯ ಮೇಲೆ ಕಾಲನ್ನು ಇಡ್ತಾ ಇದ್ದೇವೆ. ಮಲಮೂತ್ರಗಳ ವಿಸರ್ಜನೆಗಳನ್ನು ಮಾಡ್ತಾ ಇದ್ದೇವೆ. ಮಾಡಬಾರದೆಲ್ಲ ಪಾಪಗಳನ್ನು ಮಾಡ್ತಾ ಇದ್ದೇವೆ. ಆದರೂ ಕ್ಷಮೆಯನ್ನ ತೋರಿದ ಮಹಾನುಭಾವತಿ ಭೂತಾಯಿ ಭೂಮಿ. ವಾಯುದೇವರ ಕ್ಷಮ, ಲಕ್ಷ್ಮೀದೇವಿಯ ಕ್ಷಮ, ಎಲ್ಲವೂ ಹೇಳ್ತಾ ಹೋಗ್ತಾರೆ, ಸಮಯ ಬಹಳ ಆಗ್ತದೆ. ಪರಮಾತ್ಮನ ಕ್ಷಮ, ಏನು ಪರಮಾತ್ಮ ಮಾಡಿದೆ ಕಾರುಣ್ಯ! ಸ್ವಾಮಿಗಳವರು ಈ ಹಿಂದೆ ಅಂದರೆ ಹೈದರಾಬಾದ್ ಚಾತುರ್ಮಾಸ್ಯದಲ್ಲಿ ವರ್ಕ್ಶಾಪ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದ್ರು. ಶನಿವಾರ ಭಾನುವಾರ ಅದನ್ನು ಇಟ್ಕೊಂಡು ವ್ಯವಸ್ಥೆ. ವರ್ಕ್ಶಾಪ್ ಅಂದ್ರೆ ಏನು? ಪ್ರಶ್ನೆಗಳಿಗೆ ಉತ್ತರ, ಅಂದರೆ ಎಲ್ಲರೂ ಕೇಳುವ ಪ್ರಶ್ನೆಗೆ ಉತ್ತರವನ್ನು ಕೊಡೋದು ಅಂತ ಒಂದು ಶನಿವಾರ ಭಾನುವಾರ ಅಲ್ಲಿ ಹೈದರಾಬಾದ್ ಚಾತುರ್ಮಾಸ್ಯ ವ್ಯವಸ್ಥೆ ಮಾಡಿ. ದೇವರು ಕ್ಷಮಾಗುಣ ಅಂತಂತೀರಿ ಹೇಗೆ ಅಂತ ಕೇಳಿದಾಗ ಸ್ವಾಮಿಗಳವರು ಉತ್ತರ ಕೊಟ್ಟಿದ್ರು. ಒಬ್ಬೊಬ್ಬನ ಪಾಪ ಎಷ್ಟಿದೆ ಗೊತ್ತಾ?
ಗರುಡ ಪುರಾಣ ಅಂತದೆ, ಒಂದು ನಿಮಿಷಕ್ಕೆ 10 ಜನ್ಮಕ್ಕಾಗುವ ಪಾಪಗಳನ್ನು ಸುಲಭವಾಗಿ ಮನುಷ್ಯ ಮಾಡಿಬಿಡ್ತಾನೆ ಒಂದೇ ನಿಮಿಷಕ್ಕೆ. ದೇವರ ಕ್ಷಮಾಗುಣ ಎಂತಹದ್ದು ಅಂತಂದ್ರೆ, ನಮ್ಮ ಪಾಪದ ಚೀಲ, ಅಕ್ಕಿ ಚೀಲ ಅಂತಾರಲ್ಲ 25 ಕೆಜಿದು, ಪಾಪದ ಚೀಲ 100 ಇದೆ ಅಂತ, 100 ಪಾಪದ ಚೀಲ ಇದೆ. ಅದೆಲ್ಲ ಪ್ರಾರಬ್ಧ ಕರ್ಮ, ಪ್ರಾರಬ್ಧ ಕರ್ಮದ ಚೀಲ ಪಾಪಗಳು. ಅವುಗಳನ್ನ ಅನುಭವಿಸಬೇಕು ಅಂತಂದ್ರೆ ಒಂದೊಂದು ಅಕ್ಕಿ ಕಾಯಿಗೂ ಒಂದೊಂದು ಜನ್ಮ. ದೇವರೇನ್ ಮಾಡ್ತಾ ಇದ್ದಾನೆ ಗೊತ್ತಾ, 100 ಚೀಲ ಅಕ್ಕಿಯಲ್ಲಿ 99 ಚೀಲವನ್ನು ಓಪನ್ ಮಾಡದೇ ಕ್ಷಮ ಮಾಡಿಬಿಟ್ಟಿದ್ದಾನೆ. ಆದ್ರೆ ಒಂದು ಚೀಲ ಮಾತ್ರ ಓಪನ್ ಮಾಡಿದ್ದಾನೆ, ಒಂದು ಚೀಲ ಮಾತ್ರ ಓಪನ್ ಮಾಡಿದ್ದಾನೆ. ಆ ಒಂದು ಚೀಲದಲ್ಲಿ ಎಷ್ಟು ಅಕ್ಕಿ ಇದೆಯೋ ಅಷ್ಟು ಜನ್ಮಗಳ ದುಃಖವನ್ನು ಅನುಭವಿಸ್ತಾ ಇದ್ದೀನಿ. ಆದ್ರೆ ದೇವರು ಮಾಡಿದ ಕ್ಷಮ ಎಷ್ಟು ಅಂತಂದ್ರೆ 99 ಮೈನಸ್ ಮಾಡಿದ್ದಾನಲ್ಲ, ಅದನ್ನು ಆಲೋಚನೆ ಮಾಡಿ. ಎಂತಹ ಕಾರುಣ್ಯ ಸ್ವಾಮಿ, ಎಂತಹ ಕ್ಷಮಾಮೂರ್ತಿ ಸ್ವಾಮಿ, ಎಂತಹ ದೊಡ್ಡ ವ್ಯಕ್ತಿತ್ವವನ್ನು ಪಡೆದ ನಮ್ಮ ಸ್ವಾಮಿ ಮಹಾರಾಯ. ದೇವರು ಮಾಡಿದ ಉಪಕಾರಕ್ಕೆ, ದೇವರು ಮಾಡಿದ ಅನುಗ್ರಹಕ್ಕೆ ನಾವು ಒಂದೇ ಮಾಡಬೇಕು, ಭೂ ಇಷ್ಟಾಂತೆ ನಮ್ಮ ಉತ್ತಿಂ ವಿಧೇಮ. ಈ ವಿಚಾರಗಳನ್ನೆಲ್ಲ ಧೃತರಾಷ್ಟ್ರನಿಗೆ ಇನ್ನೂ ಅನೇಕ ವಿಷಯಗಳು ಉಂಟು. ಅವಕಾಶ ಸಿಕ್ಕಾಗ ಮತ್ತೆ ಅದರ ನಿಮ್ಮ ಜೊತೆಗೆ ಹಂಚಿಕೊಳ್ಳುವ ಒಂದು ಪ್ರಯತ್ನವನ್ನು ಮುಂದಿನ ಕಾಲದಲ್ಲಿ ಮಾಡ್ತೀನಿ. ವಿದುರನಿಗೆ, ಇದೇ ವಿದುರನಿಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂಥವನು, ಕೃಷ್ಣನಿಗೆ ಅತ್ಯಂತ ಪ್ರಿಯನಾದವನು ವಿದುರ, ವಿದುರನಿಗೆ ಅತ್ಯಂತ ಪ್ರೇಮಾಸ್ಪದನು ಕೃಷ್ಣ. ಹೀಗಾಗಿ ಆ ಕೃಷ್ಣ ವಿದುರರ ಭಕ್ತ ಮತ್ತು ಭಕ್ತ ಇವನು, ಮತ್ತು ಭಕ್ತಿಯನ್ನು ಮಾಡಿಸಿಕೊಳ್ಳತಕ್ಕಂಥವನು ಭಗವಂತ. ಹೀಗಾಗಿ ದೇವರ ಮತ್ತು ದೇವರ ಅನುಗ್ರಹಕ್ಕೆ ಪಾತ್ರನಾದ ಭಕ್ತ, ಇವರಿಬ್ಬರ ದೊಡ್ಡ ಕಥೆ ಇದು. ಹೀಗಾಗಿ ಆ ಕೃಷ್ಣ ಯಾವ ರೀತಿಯಾಗಿ ವಿದುರನ ಮೇಲೆ ಅತಿ ಪ್ರೇಮವನ್ನು ಮಾಡ್ತಾ ಇದ್ದಾನೋ, ಅವನು ಅತಿ ಅಚ್ಚುಮೆಚ್ಚು ಆ ರೀತಿಯಾಗಿರ್ತಕ್ಕಂತಹ ದೊಡ್ಡ ಅನುಗ್ರಹವನ್ನ ದೇವರು ನಮಗೂ ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಈ 3 ದಿನದ ವಿದುರ ನೀತಿಯ ಒಂದು ಏನು ವಾಂಗ್ಮಯ ಸೇವೆ ಇದೆ, ಅದು ನಮ್ಮ ಗುರುಗಳ ಅಂತರ್ಯಾಮಿಯಾದ ಜಾಪತೀರ್ಥ ಶ್ರೀಪಾದಂಗಳವರ ಗುರುಗಳ ಅಂತರ್ಯಾಮಿಯಾಗಿರತಕ್ಕಂತಹ ಸಮಸ್ತ ಗುರುಗಳ ಅಂತರ್ಯಾಮಿಯಾದ ಭಗವಂತನ ಪಾದ ಕಮಲಗಳಿಗೆ ಈ ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿನಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾಣ್ಯತಾ ಇದಂ ಜ್ಞಾನಂ ಹರೇ ಪೂಜಾ ಹರಿವೇ ಉದಯಂ ಸದಾ ಹರಿಯದೀನಂ ಸರ್ವಂತೆ ಏವಂ ನಾಸೋಸ್ಮೃತಾಃ. ಹೇಳುವಾಗ ಅನೇಕ ಅರ್ಥಗರ್ಭಿತವಾದ ವಿಚಾರವನ್ನು ಇದರ ನೀತಿಯಲ್ಲಿ ಉಂಟು, ಮಹಾಭಾರತದಲ್ಲುಂಟು. ಹೇಳುವಾಗ ಏನಾದರೂ ವ್ಯತ್ಯಾಸವನ್ನು ನಾನು ಮಾಡಿದ್ದಾಗಿದ್ರೆ ಅದು ನನ್ನ ಸ್ವಯಂಕೃತವಾದ ದೋಷ. ಹಿತಾನುಡಿಗಳನ್ನು ಏನಾದರೂ ಹೇಳುವ ಪ್ರಯತ್ನವನ್ನು ಮಾಡಿದರೆ ಆ ಪುಣ್ಯ, ಆ ವಿದ್ಯೆಯನ್ನು ಹೇಳಿಕೊಟ್ಟವರು ನಮ್ಮ ಪೂಜ್ಯ ಸ್ವಾಮಿಗಳವರು. ಹೀಗಾಗಿ ಆ ಪುಣ್ಯವನ್ನು ನಮ್ಮ ಗುರುಗಳ ಪಾದಗಳಿಗೆ, ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನ ಪಾದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಈ ಒಂದು ವಿದುರ ನೀತಿಯನ್ನು ಚಿಂತನೆ ಮಾಡುವ, ವಿದುರ ನೀತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂತಹ ಒಂದು ದೊಡ್ಡ ಸದವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ನರಹರಿ ಆಚಾರ್ಯರು ಕೂಡ ಅನಂತ ನಮಸ್ಕಾರಗಳನ್ನು, ಅನಂತ ಕೃತಜ್ಞತೆಗಳನ್ನು, ಹಾಗೂ ನಮ್ಮ ಅನಂತಾಚಾರ್ಯರು ಕೂಡ ನಿತ್ಯ 3 ದಿವಸ ಅಷ್ಟೇ ಪ್ರೋತ್ಸಾಹದಿಂದಾಗಿ ಮತ್ತೆ ಶ್ರವಣವನ್ನು ಮಾಡಿದರು. ಅವರು ಒಳ್ಳೆಯ ಜ್ಞಾನಿಗಳೆಲ್ಲರೂ ಕೂಡ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ, ತಿಳಿದಿದ್ದಾರೆ, ಅವರ ಬಗ್ಗೆ ನನಗೆ ಗೊತ್ತು. ಹೀಗಾಗಿ ಎಲ್ಲರಿಗೂ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಶ್ರವಣ ಮಾಡಿದ ನಮಗೂ ನಿಮಗೂ ಕೂಡ ಜ್ಞಾನ ಭಕ್ತಿವರ ದೇವರು ಕೊಡಲಿ ಅಂತ ದೇವರಲ್ಲಿ ಮತ್ತೆ ಮತ್ತೆ ಪ್ರಾರ್ಥನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಗುರುಗಳು ದಿನಗಳಲ್ಲಿ ಒಳಗಡೆ ಸುಜನರು ಅಂತ ಹೇಳ್ತಾರೋ, ನಮ್ಮ ಮಠದಲ್ಲಂತೂ ನಾನಾ ರೀತಿಯ ಅತಿ ಪ್ರಾಮುಖ್ಯತೆ. ಪ್ರತಿ ತಿಂಗಳು ಈ ತಿಂಗಳು ಪೂರ್ತಿ ಸೇವೆಯನ್ನ ಈ ಕಾರ್ಯಕ್ರಮದಲ್ಲಿ ಈ ಉಪನ್ಯಾಸ